ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಧ್ಯಾನದಿಂದ ಆರೋಗ್ಯ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದಂತಹ ಪಿತಾಮಹ ಡಾಕ್ಟರ್ ಪತ್ರಿ ಸರ್ ಅವರಿಗೆ ನಮಸ್ಕಾರ ಮಾಡ್ತಾ, ನಮ್ಮ ತಂದೆ ತಾಯಿಗಳಿಗೂ ನಮಸ್ಕಾರ ಮಾಡ್ತಾ, ಈ ಒಂದು PMC ಕನ್ನಡ ಸಂಸ್ಥೆ ಆದಂತಹ ಬೆಂಗಳೂರಿನ ಸಂಸ್ಥೆಗೆ ನನ್ನ ಒಂದು ಸಂತೋಷನ ಹೇಳ್ತಾ, ಯಾಕೆಂದರೆ ನಮಗೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಅವರ ಮೂಲಕ ಇವತ್ತಿನ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀನಿ. ಧ್ಯಾನದಿಂದ ಆರೋಗ್ಯ ಹೇಗೆ ಸಿಗುತ್ತೆ ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಏನಿದೆಯೋ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ಪದದ ಅರ್ಥನ ಅವರದೇ ಆದಂಥ ಒಂದು ವಿಧಾನದಲ್ಲಿ ಹೇಳಿದ್ದಾರೆ. ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆ್ಯಂಡ್ ನಾಟ್ ಜಸ್ಟ್ ಮಿಯರ್ಲಿ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಪರಿಪೂರ್ಣವಾದ ಶಾರೀರಿಕ, ಮಾನಸಿಕ, ಸಾಮಾಜಿಕ ಸೌಖ್ಯದ ಸ್ಥಿತಿಯಲ್ಲಿರೋದೇ ಆರೋಗ್ಯ. ಕೇವಲ ಕಾಯಿಲೆ ಅಥವಾ ದೌರ್ಬಲ್ಯ ಇಲ್ಲದಿರುವ ಸ್ಥಿತಿ ಅಲ್ಲ ಅಂತ ಹೇಳ್ತಾರೆ ಅವರು. ಇಂದಿನ ವಿಷಯ ಧ್ಯಾನದಿಂದ ಹೇಗೆ ಆರೋಗ್ಯ ಸಿಗುತ್ತೆ ಅನ್ನೋಕ್ಕೆ ನಾನು ವೈಜ್ಞಾನಿಕ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮಿಕ ವಿಜ್ಞಾನ ಎಂಬ ಪದದ ಅರ್ಥನ ಆಧ್ಯಾತ್ಮಿಕದಲ್ಲಿ ಅಡಗಿರೋ ಆರೋಗ್ಯ ಸಂಬಂಧಿತ ಸೂಕ್ಷ್ಮ ಅಂಶಗಳನ್ನು, ಆಧ್ಯಾತ್ಮದಲ್ಲಿ ಇರುವ ವಿಶೇಷತೆ, ವಿಶಾಲತೆ, ಇದನ್ನು ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸಾಮಾನ್ಯ ವಿಜ್ಞಾನಕ್ಕೆ ಪೂರಕವಾಗಿ ಆಧ್ಯಾತ್ಮಿಕ ವಿಜ್ಞಾನ ಹೇಗೆ ಅವಶ್ಯ ಎಂಬುದನ್ನು ನಾವು ತಿಳಿಯೋಣ. ಈಗ ನಿಮಗೊಂದು ಚಿತ್ರ ತೋರಿಸ್ತಾ ಇದ್ದಾರೆ. ಆ ಚಿತ್ರದಲ್ಲಿ ನಮ್ಮ ದೇಹ ಅಂತ ಅಂದರೆ ಕೇವಲ ಭೌತಿಕ ದೇಹ ಅಲ್ಲ, ಅದರ ಜೊತೆಗೆ 7 ದೇಹ ಮತ್ತು ನಮ್ಮ ಸುತ್ತು ಇರುವಂತಹ ಒಂದು ಬೆಳಕಿನ ಪ್ರದೇಶ, ಪ್ರಭಾವಳಿ ಪೂರ್ಣವಾಗಿ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈಗ ಮಾನವನು ಆತ್ಮದೊಂದಿಗಿರುವಂತಹ ಬುದ್ಧಿಶಾಲಿ ಹಾಗೂ ಭಾವನಾತ್ಮಕ ಜೀವಿಯಾಗಿರ್ತಾನೆ, ಆಧ್ಯಾತ್ಮಿಕ ಜೀವಿಯಾಗಿರ್ತಾನೆ. ಆದರೆ ಇದು ಎಲ್ಲ ಪ್ರಾಣಿ ವರ್ಗಕ್ಕಿರೋದಿಲ್ಲ. ಯಾಕೆಂದರೆ ನಾವು ಎಲ್ಲ ಥರ ಪ್ರಾಣಿ, ಪಕ್ಷಿ ಎಲ್ಲ ಆಗಿರ್ತೀವಿ. ಆದಮೇಲೆ ನಾವು ಕೊನೆಯದಾಗಿ ನಾವು ಮಾನವನಾಗಿ ಹುಟ್ಟುತ್ತೀವಿ ಅಂತ ಅನ್ನೋದು ಒಂದು ಉದ್ದೇಶ. ಇದು ಪೂರ್ಣಾತ್ಮ ನಮಗೆ ಒಂದು ದೇಹ ಪಡೆಯೋದಕ್ಕೆ ಅವಕಾಶ ಕೊಟ್ಟು ಮಾನವನಾಗಿ ನಮ್ಮನ್ನು ಪರಿವರ್ತನೆ ಮಾಡ್ತಾನೆ. ಆಗ ಆ ಮಾನವನಿಗೆ ಮನಸ್ಸು ಅನ್ನೋದು ಹುಟ್ಟಾಕತ್ತೆ. ಆ ಮನಸ್ಸು ಅಂತ ತಿಳಿದ ತಕ್ಷಣವೇ ನಾನ್ಯಾಕೆ ಹುಟ್ಟಿದೆ, ನಾನೇನಾಗಬೇಕು ಅನ್ನೋಂತಹ ಉದ್ದೇಶ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಅವನಿಗೆ ಅರ್ಥ ಆಗುತ್ತೆ, ನಾನು ಮುಕ್ತಿ ಪಡಿಬೇಕು, ನಾನು ಪರಬ್ರಹ್ಮನಿಂದ ಬಂದವನು, ಆ ದೃಷ್ಟಿಯಿಂದ ಸೃಷ್ಟಿಯ ಜೊತೆ ನಾವು ವಿಲೀನ ಆಗಬೇಕು ಅಂತ ಆಸೆ ಆಗುತ್ತೆ. ಆ ಒಂದು ಮುಕ್ತಿ ಪಡೆಯೋಕ್ಕೆ ಅವನು ಬಯಸ್ತಾನಲ್ಲ, ಆ ಮುಕ್ತಿ ಪಡಿಸ್ಬೇಕಾದ್ರೆ ಅದಷ್ಟೇ ಸಾಲದು, ಮುಕ್ತಿ ಪಥ ಅಂತ ಒಂದಿರುತ್ತೆ. ನಾವು ಮುಕ್ತಿ ಪಡಿಬೇಕಾದ್ರೆ ಒಂದು ದಾರಿ ಇರುತ್ತೆ. ಆ ದಾರಿ ಸಾಗ್ತಾ ನಾವು ಬೇಕಾದಷ್ಟು ಕಲಿಯೋದಿರುತ್ತೆ. ಈ ಒಂದು ಅರ್ತ್ ಇಸ್ ದಿ ಸ್ಕೂಲ್ ಆಫ್ ಲರ್ನಿಂಗ್ ವೇರ್ ವಿ ಆರ್ ಆಲ್ ದಿ ಸ್ಟೂಡೆಂಟ್ಸ್ ಆಫ್ ಲರ್ನಿಂಗ್ ಅಂತ ನಾವೆಲ್ಲ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತಾರೋ, ಅದೇ ಥರ ನಾವು ಈ ಮುಕ್ತಿ ಪದದ ದಾರಿಯಲ್ಲಿ ನಾವು ಮುಂದೆ ಸದೃಢವಾದಂಥ ಆರೋಗ್ಯ ಪಡಿಬೇಕು. ಯಾಕೆಂದರೆ ಕಲಿಬೇಕಲ್ವಾ, ಆ ದೃಷ್ಟಿಯಿಂದ ದೇಹ ಬಲವಾಗಿರಬೇಕು ಅಂತ ಹೇಳಿ ನಾವು ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅನ್ನೋದ್ರೊಳಗೆ ನಾವು ಧ್ಯಾನ ಸ್ಥಿತಿಗೆ ನಾವು ತಲುಪೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ನೇರವಾಗಿ ಧ್ಯಾನಕ್ಕೆ ಹೋಗ್ತೀವಿ, ಆದರೆ ಆಸನದಲ್ಲಿ ಕೂತ್ಕೊಳ್ಳೋದು ಕೂಡ ಅಭ್ಯಾಸ ಮಾಡಿರ್ತೀವಿ. ಹೀಗೆ ನಮಗೆ ಎಲ್ಲವೂ ಕೂಡ ಮನಸ್ಸಿನ ಮೂಲಕ ಮಾಡಬೇಕು, ಛಲ ಇರಬೇಕು. ಆಧ್ಯಾತ್ಮದ ಪ್ರಮುಖ ಕೊಡುಗೆ ಅಂದರೆ ಸೃಷ್ಟಿ, ಪ್ರಕೃತಿ, ಚೈತನ್ಯ. ದೇಹ, ಪ್ರಕೃತಿ ಆಧ್ಯಾತ್ಮಿಕ ಕೊಡುಗೆ ಆಗಿರೋದ್ರಿಂದ ದೇಹಕ್ಕೆ, ಮನಸ್ಸಿಗೆ ಬರುವಂತಹ ಏನೇ ತೊಂದರೆಗಳಿಗೂ ಕೂಡ ಮಾನವನ ದೇಹದಲ್ಲಿ ಅಡಗಿರುವಂತಹ ಪ್ರಾಣಶಕ್ತಿ, ಚೈತನ್ಯ ಅಲ್ಲಿ ಏರ್ಪೇರುಗಳಾಗುತ್ತೆ. ಅದು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕದಲ್ಲೇ ಪರಿಹಾರನೂ ಕೂಡ, ಅಂದರೆ ತೊಂದರೆ ಆಗೋದು ಆಧ್ಯಾತ್ಮಿಕವಾಗಿ, ಅದನ್ನು ಪರಿಹಾರನೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಪಡಿಬೇಕು ಅಂತ ನಮ್ಮ ಒಂದು ತಿಳುವಳಿಕೆ ಆಗಿದೆ. ಹಾಗಾದರೆ ಮಾನವನ ದೇಹ ಪ್ರಕೃತಿ ಯಾವ ರೀತಿ ಇದೆ, ಆಧ್ಯಾತ್ಮಿಕ ಸೃಷ್ಟಿ ರಚನೆ ಹೇಗಿದೆ ಅಂತ ನೋಡೋಣ. ಈಗ ನೀವೊಂದು ಚಿತ್ರ ನೋಡ್ತಾ ಇದ್ದೀರಿ. ಏನು ದೇಹ ಅಂತಂದರೆ ಬರೀ ಭೌತಿಕ ದೇಹ, ನಮ್ಮ ಒಂದು ಈ ಚರ್ಮ ಚಕ್ಷುಗಳಿಗೆ ಏನು ಕಾಣಿಸ್ತಾ ಇದೆಯೋ
ಆ ಚರ್ಮಚಕ್ಷುಗಳಿಗೆ ಕಾಣೋದು ಮಾತ್ರ ದೇಹ ಅಲ್ಲ, ಇದ್ರ ಜೊತೆಗೆ ನಮ್ಮ ಸುತ್ತೂ 7 ದೇಹ, 7 ಚಕ್ರ, 72,000 ನಾಡಿಗಳು ಇರುತ್ತೆ. ಅಂದರೆ ಆ 7 ದೇಹ, 7 ಚಕ್ರ, 72,000 ನಾಡಿ ಅನ್ನೋದು 2 ಸ್ಥಿತಿಲಿರುತ್ತೆ. ಒಂದು ಫಿಸಿಕಲ್ ಅಂದರೆ ಕಣ್ಣಿಗೆ ಕಾಣುತ್ತೆ, ಇನ್ನೊಂದು ಮೆಟಾಫಿಸಿಕಲ್ ಅಂದರೆ ಅದು ಕಾಣೋದಿಲ್ಲ. ಅಂದರೆ ಬೆಂಕಿ ಅನ್ನೋದ್ರೊಳಗಡೆ ನೀವು ಕೆಂಪು ಬಣ್ಣ ನೋಡ್ತೀರಿ, ಅದರೊಳಗಿರೋ ಸೆಕೆ ಅಂತ ಅನ್ನೋದ್ರೊಳಗಡೆ ಅಂತಹ ಒಂದು ಏನು ಉಷ್ಣತೆ ಇರುತ್ತೆ, ಅದನ್ನು ನೀವು ನೋಡೋಕ್ಕಾಗಲ್ಲ. ಅದೇ ಥರನೇ ಒಂದು ಕಾಣುತ್ತೆ, ಒಂದು ಕಾಣಲ್ಲ. ಕಾಣೋದೆಲ್ಲದನ್ನು ಕೂಡ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇರುತ್ತೆ, ಅದೇ ನಿಜ ಅಂತ ತಿಳ್ಕೊಳ್ತೀವಿ. ಆದರೆ ಕಣ್ಣಿಗೆ ಕಾಣದೇ ಇರುವಂತಹ ಅದ್ಭುತವಾದಂತಹ ಒಂದು ಸೃಷ್ಟಿಯ ಪ್ರಕೃತಿಯ ಒಂದು ಅದ್ಭುತ ಇರುತ್ತೆ. ಆ ಅದ್ಭುತನೇ ಆಧ್ಯಾತ್ಮ ಅಂತ ಕರೆಯೋದು. ಈಗ ನಾವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ನಮ್ಮ ದೇಹದ ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮಾನವ ದೇಹ ಸ್ಥೂಲ ದೇಹದಿಂದ ಮಾಡಲ್ಪಟ್ಟಿದೆ, ಇದ್ರ ಜೊತೆಗೆ ಸೂಕ್ಷ್ಮದಿಂದ ಸೃಷ್ಟಿಸಲ್ಪಟ್ಟಿದೆ. ಅಂದರೆ ಒಂದು ತಾಯಿ ಹೊಟ್ಟೆಯೊಳಗೆ ಒಂದು ಮಗು 4 ತಿಂಗಳವರೆಗೂ ಬೆಳೆಯುತ್ತೆ. ಅಲ್ಲಿ ತನಕ ಅದೊಂದು ಕೇವಲ ಮಾಂಸದ ಮುದ್ದೆ ಆಗಿರುತ್ತೆ. ಆದರೆ ಪೂರ್ಣಾತ್ಮ 4ನೇ ತಿಂಗಳಿಗೆ ಆ ಒಂದು ಆತ್ಮನ ಕಳಿಸ್ತಾನೆ, ಈ ದೇಹಕ್ಕೆ ನೀನು ಹೋಗಿ ಸೇರ್ಕೋ ಅಂತ. ಆಗ ಅದು ಸೂಕ್ಷ್ಮ ಆತ್ಮ ಅನ್ನೋದು ಸೂಕ್ಷ್ಮ ಆಗಿ ಅದರೊಳಗಡೆ ಬಂದ ತಕ್ಷಣ ತಾಯಿ ಹೊಟ್ಟೆಯಲ್ಲಿ ಮಗು ಕೈಕಾಲಾಡಿಸುತ್ತೆ. ಅಲ್ಲಿ ತನಕ ಅದು ನಿಶ್ಚಲವಾಗಿದ್ದಂಥ ಒಂದು ಮಾಂಸದ ಮುದ್ದೆ ಆಗಿರುತ್ತೆ. ಅದು ಸ್ಥೂಲವಾಗಿರೋದು ಸೂಕ್ಷ್ಮ ಸ್ಥಿತಿ ಒಳಗಡೆ ಬಂದ ತಕ್ಷಣ ಅದು ಒಂದು ಏನಾಗುತ್ತೆ, ಭ್ರೂಣ ಆಗುತ್ತೆ. ಅಲ್ಲಿ ತನಕ ಅದು ಮಾಂಸದ ಮುದ್ದೆ, ಕೇವಲ ಇಟ್ ಈಸ್ ಎ ಇಮ್ಮೊಬೈಲ್ ಭ್ರೂಣ, ಓವಮ್ ಅಂತ ಕರೀತಾರೆ ಅದನ್ನು. ಸೊ ಈ ಸ್ಥಿತಿಲಿ ಏನಾಗುತ್ತೆ ಅಂತ ನೋಡೋಣ. ಈ ಸ್ಥೂಲ ದೇಹವೇ ಅನ್ನಮಯ ಕೋಶ, ಸೂಕ್ಷ್ಮ ರೂಪದಲ್ಲಿರುವಂತಹ ಪ್ರಾಣಮಯ ಕೋಶ ಇದರ ಪಕ್ಕದಲ್ಲಿರುತ್ತೆ. ಅದರ ಪಕ್ಕದಲ್ಲಿ ಮನೋಮಯ ಕೋಶ ಅನ್ನೋದು ಇರುತ್ತೆ. ಅದರ ಪಕ್ಕದೊಳಗೆ ಇನ್ನೂ ಆನಂದಮಯ ಕೋಶ. ಹೀಗೆ ಒಟ್ಟು 7 ಶರೀರಗಳು ನಮ್ಮನ್ನು ಆವರಿಸಿರುತ್ತೆ. ಈಗ ಚಿತ್ರದಲ್ಲಿ ನೀವು ಏನು 2ನೇ ಚಿತ್ರದಲ್ಲಿ ನೀವು ನೋಡಿದ್ರು, ಅದರೊಳಗಡೆ ಇದನ್ನೆಲ್ಲ ನೀವು ಬಿಡಿಸಿ ಬೇರೆ ಬೇರೆಯಾಗಿ ನೋಡಿದ್ದೀರಿ. ಇದನ್ನು ಕಂಡುಹಿಡಿದವರು ಬಾರ್ಬರಾ ಆ್ಯನ್ ಬ್ರೆನೆನ್ ಅನ್ನುವಂತಹ ಒಬ್ಬ ಅಮೆರಿಕಾ ದೇಶದ ಮಹಿಳೆ. ಆಕೆ ಮನಸ್ಸೆಲ್ಲಿದೆ ಅಂತ ಕಂಡುಹಿಡಿಯೋಕ್ಕೆ ಬಹಳ ಕಷ್ಟಪಡ್ತಾರೆ. ಒಂದು 40 ವರ್ಷದ ಕಾಲ ಸತತವಾಗಿ ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನು ನಡೆಸಿ ಕೊನೆಗೆ ಅವರು ನಮ್ಮ ದೇಹದಲ್ಲಿ ಎಷ್ಟು ಕ್ರಿಮಿಗಳಿದೆ ಅಂತ ಎಣಿಸೋಷ್ಟು ಮಟ್ಟಿಗೆ ಅವ್ರು ಬೆಳೆದು ಬಿಡ್ತಾರೆ. ಅಂದರೆ ಬರಿಗಣ್ಣಿಂದಲೇ ವೈರಸ್ ಎಷ್ಟಿದೆ ಅಂತ ಎಣಿಸೋಷ್ಟು ಶಕ್ತಿ ಪಡೀತಾರೆ. ಅಂದರೆ ನಮ್ಮ ಪ್ರಯತ್ನದಿಂದ ನಾವು ಪ್ರತಿಯೊಂದನ್ನು ಸಾಧನೆ ಮಾಡ್ಬೋದು ಅಂತ. ಅದೇ ಥರನೇ ಇವರು ಇವತ್ತು ನಾನೀಗೇನು ತೋರಿಸ್ದೆ ನಿಮಗೆ, 7 ದೇಹ ಪೂರ್ಣವಾಗಿ ಒಂದ್ರ ಪಕ್ಕದಲ್ಲಿ ಒಂದು ಕೂತಿರುವಂಥದ್ದನ್ನು ನಾನು ನಿಮಗೆ ತೋರಿಸೋದ್ನಲ್ಲ, ಆ ಒಂದು ಪೂರ್ಣವಾದಂಥ ಚಿತ್ರಣನ ರಚನೆ ಮಾಡಿದವರೇ ಇವರು. ನಮ್ಮ ದೇಹ ಪಂಚಭೂತಗಳಿಂದ ರಚಿತ ಆಗಿದೆ, ಪಂಚಕೋಶಗಳಿಂದ ಕೂಡಿದೆ ಅಂತ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದರು. ಅದನ್ನು ಬಾರ್ಬರಾ ಆ್ಯನ್ ಬ್ರೆನಿನ್ ಅನ್ನೋರು ತಮ್ಮ 40 ವರ್ಷಗಳ ಸುದೀರ್ಘ ಆಧ್ಯಾತ್ಮಿಕ ಸಂಶೋಧನೆಯಿಂದ ಸಾಬೀತುಪಡಿಸಿದ್ರು. ಇದನ್ನು ಚಿತ್ರ 3ರಲ್ಲಿ ಮತ್ತೆ ಕೂಡ ನೀವು ಇನ್ನೊಂದು ಸತಿ ನೋಡ್ಬೋದು. ಅದನ್ನು ನಾವು ತೆಗೆದುಕೊಳ್ಳುವಂಥ ಉಸಿರು ಗಾಳಿ ಒಂದೇ ಆದರೂ ತೆಗೆದುಕೊಂಡು ಉಸಿರು ಪಂಚ ಪ್ರಾಣಗಳನ್ನು ಕ್ರಿಯಾತ್ಮಕಗೊಳಿಸುವಂತಹ ಮೂಲಕ ದೇಹನ ಸುಸ್ಥಿತಿಯಲ್ಲಿಡುತ್ತೆ, ಆ ಥರ ಸಹಕರಿಸುತ್ತೆ. ಈ ಪಂಚ ಪ್ರಾಣಗಳು ಯಾವುದು ಅಂತ ನೋಡೋಣ. ಈಗ ಅದರ ಚಿತ್ರಣ ಕೂಡ ನಿಮಗೆ ಗೋಚರಕ್ಕೆ ತರ್ತಾ ಇದ್ದೀವಿ ನಾವು. ವ್ಯಾನ ಅನ್ನೋದು ಪ್ರಾಣದ ಒಂದು ಸ್ವಾದಿಷ್ಠಾನ ಚಕ್ರದ ಮೂಲಕ ಶುರುವಾಗುತ್ತೆ. ಸಂಪೂರ್ಣ ದೇಹದ ರಕ್ತ ಪರಿಚಲನೆ, ನರಮಂಡಲ, ಕೈಕಾಲುಗಳ ಚೈತನ್ಯ ನಿರ್ವಹಣೆ ಮಾಡುತ್ತೆ. ಇದಕ್ಕೆ ವ್ಯಾನ ಅಂತ ಕರೀತಾರೆ. ಈ ಪ್ರಾಣ ಅದ್ಭುತ. ಅಪಾನ ಅನ್ನೋದು ಯಾವಾಗಲೂ ಕೆಳಗಡೆ ಹಡಿಯುತ್ತೆ, ಮೂಲಾಧಾರ ಚಕ್ರದ ಕಡೆ ಹೋಗುತ್ತದು. ಇದು ಮೂತ್ರಪಿಂಡ, ದೊಡ್ಡ ಕರಳು, ಸಣ್ಣ ಕರಳುಗಳ ಮೂಲಕ ದೇಹನ ಶುದ್ಧಿ ಮಾಡುತ್ತೆ. ಅಂದರೆ ಎಕ್ಸ್ಕ್ರಿಟರಿ ಸಿಸ್ಟಮ್ನ ನೋಡ್ಕೊಳ್ಳೋವಂಥದ್ದೇ ಅಪಾನ. ಪ್ರಾಣವಾಯು ಅಂತ ಇನ್ನೊಂದರೊಳಗಡೆ ಇದೆ, ಪ್ರಾಣ ಅಂತಲೇ ಕರೀತಾರೆ ಅದನ್ನು. ಅದು ಅನಾಹತ ಚಕ್ರದಲ್ಲಿ ಇರುತ್ತೆ. ಅನಾಹತ ಚಕ್ರದಲ್ಲಿ ಶ್ವಾಸಕೋಶದಲ್ಲಿ ಹೃದಯನ ಕಾಪಾಡುತ್ತೆ. ಇದೇ ಥರ ಉದಾನ ಅಂತ ಇರುತ್ತೆ. ಈ ಪ್ರಾಣ ಯಾವಾಗಲೂ ಮೇಲೆಗಡೆ ಹರಿಯುತ್ತೆ. ಊರ್ಧ್ವ ಅಂದರೆ ಮೇಲೆ, ಊರ್ಧ್ವಮುಖವಾಗಿ ಹರಿಯುತ್ತೆ. ಇದು ವಿಶುದ್ಧ ಚಕ್ರ. ಆಜ್ಞಾ ಚಕ್ರದ ಮೂಲಕ ಪಂಚೇಂದ್ರಿಯ ನಿರ್ವಹಣೆ ಮಾಡುತ್ತೆ. ಈ ಥರ ಇದ್ರ ಜೊತೆಗೆ ನಮ್ಮ ದೇಹದಲ್ಲೆಲ್ಲ ಓಡಾಡೋ ಅಂಥ ಒಂದು ಪ್ರಾಣ ಇರುತ್ತೆ,
ಅದಕ್ಕೆ ಸಮಾನ ಪ್ರಾಣ ಅಂತ ಕರೀತಾರೆ. ಅದು ಮಣಿಪೂರಕ ಚಕ್ರದ ಮೂಲಕ ಜೀರ್ಣಕ್ರಿಯೆಯನ್ನು ನೋಡ್ಕೊಳ್ಳುತ್ತೆ. ಅಂದರೆ ನಾವು ತಿಂದಂಥ ಆಹಾರ ಪೂರ್ಣವಾಗಿ ರಕ್ತವಾಗಿ ರಕ್ತಗತ ಆಗಬೇಕಾದ್ರೆ ಈ ಸಮಾನ ಪ್ರಾಣ ಅದ್ಭುತ. ಸೊ ಈ ಥರ ಪಂಚಪ್ರಾಣಗಳು ನಮಗೆ ಬಹಳ ಇಂಪಾರ್ಟೆಂಟ್. ನಾವನ್ನೋದು ಬರೀ ಗಾಳಿ ತಗೋತಾ ಇದ್ದೀವಿ ಅಂತ, ಅದು ಪ್ರಾಣದ ಜೊತೆಯಲ್ಲಿರುತ್ತೆ, ಗಾಳಿ ಅಲ್ಲ ಅದು. ಪ್ರಾಣ ಹೋಯಿತು ಅಂದರೆ ಗಾಳಿ ನಿಂತು ಹೋಗಿರುತ್ತೆ. ಆ ದೃಷ್ಟಿಯಿಂದ ಪ್ರಾಣ ಅನ್ನೋದು ಆತ್ಮದ ಒಂದು ಚಲನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಈಗ ನಮ್ಮದೊಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂದರೆ ಅದಕ್ಕೇನು ಇಟ್ಟಿಗೆ, ಗಾರೆ, ಸುಣ್ಣ, ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದನ್ನು ಸೇರಿಸಿ ಮಾಡೋ ಅಂಥದ್ದು. ಆಗ ಅದು ಏನಾಗುತ್ತೆ, ಒಂದು ಬಿಲ್ಡಿಂಗ್ ಆಗುತ್ತೆ. ಅದೇ ಥರ ನಮ್ಮ ದೇಹ 5 ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಅದು ಪ್ರಕೃತಿ ಕೊಡುತ್ತೆ ನಮಗೆ. ಇದಕ್ಕೆ ಪಂಚಭೂತಗಳು ಅಂತ ಕರೀತಾರೆ. ಅದು ಚಿತ್ರದಲ್ಲಿ 6ನೇ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಜಲ ಅಂದರೆ ನೀರು, ಪೃಥ್ವಿ ಅಂದರೆ ಭೂಮಿ, ಆಕಾಶ ಅಂದರೆ ಮೇಲೆ, ವಾಯು ಅಂದರೆ ಗಾಳಿ, ಅಗ್ನಿ ಅಂತಂದರೆ ಬೆಂಕಿ. ಈ 5 ಕೂಡ ನಮ್ಮ ಪ್ರಪಂಚದಲ್ಲಿ ಪ್ರತಿಯೊಂದು ಭೂಮಿನ ಆವರಿಸ್ಕೊಂಡಿದೆ. ಭೂಮಿ ಆಗಿರೋದೇ ಈ ಪಂಚಭೂತಗಳಿಂದ. ನಾವು ಕೂಡ ಈ ಪ್ರಕೃತಿಯ ಒಂದು ಭಾಗ. ನಾವೇ ಬೇರೆ, ಪ್ರಕೃತಿನೇ ಬೇರೆ ಅಲ್ಲ. ಹಾಗೆ ಈ ಪ್ರಕೃತಿಯಲ್ಲಿ ಏನೇನಿದೆಯೋ ಈ ಪಂಚಭೂತಗಳು, ಆ ಪಂಚಭೂತಗಳು ನಮ್ಮ ದೇಹದೊಳಗಡೆ ಇದ್ದು ಅದು ತನ್ನ ಒಂದು ಚಲನೆನ ನಿರ್ವಹಣೆ ಮಾಡ್ತಿರುತ್ತೆ. ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ, ಪಂಚಭೂತಗಳ ವ್ಯತ್ಯಾಸ ಆದರೆ ನಮಗೆ ಕಾಯಿಲೆಗಳು ಉಂಟಾಗುತ್ತೆ, ನಮ್ಮಲ್ಲಿ ಅಡೆತಡೆ ಉಂಟಾಗುತ್ತೆ. ಅಂದರೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಈ ಥರ ಕೆಲವು ಕಡೆ ವಾಯು ತತ್ವ ಜಾಸ್ತಿ ಆಗ್ಬಿಡ್ತು ಅಂತಂದರೆ ನಾವೇನು ಹೇಳ್ತೀವಿ, ನನಗೆ ಹೊಟ್ಟೆ ಒಳಗೆ ಗ್ಯಾಸ್ ಆಗ್ತಾಯಿದೆ, ತಿಂದ ಆಹಾರ ಮೇಲಿಗೆ ಬರ್ತಾಯಿದೆ. ಅದೇ ಅಗ್ನಿ ತತ್ವ ಜಾಸ್ತಿ ಆದರೆ ಹೀಟ್ ಆಗಿಬಿಟ್ಟಿದೆ ಬಾಡಿ ಅಂತ ಹೇಳ್ತೀವಿ. ಅದೇ ಪೃಥ್ವಿ ತತ್ವ ಜಾಸ್ತಿ ಆದರೆ ನನಗೆ ಬಾಡಿ ತುಂಬ ತೂಕ ಅನ್ನಿಸ್ತಾ ಇದೆ. ಅದೇ ಜಲತತ್ವ ಜಾಸ್ತಿ ಆದರೆ ಯೂರಿನರಿ ಸಿಸ್ಟಮ್ ವ್ಯತ್ಯಾಸ ಆಗುತ್ತೆ, ರಕ್ತ ಚಲನೆ ಹೆಚ್ಚು ಕಡಿಮೆ ಆಗುತ್ತೆ. ಈ ಥರ ಈ ಪಂಚಭೂತಗಳು ಅಂತೇನಿದೆಯೋ ಅದು ಸಮನಾಗಿ ಸರಿಯಾದ ರೀತಿಯೊಳಗಡೆ ಹರಿತಾ ಇರಬೇಕು, ಸರಿಯಾದ ರೀತಿಯಲ್ಲಿ ಚಲನೆ ಇರಬೇಕು. ಇದನ್ನೆಲ್ಲ ನಡೆಸುವಂತಹ ಒಂದು ಅದ್ಭುತ ಒಂದು ಮಿಷನ್ ಅಂದರೆ ನಮ್ಮ ದೇಹ, ಭೌತಿಕ ದೇಹ. ಆದರೆ ಈ ಭೌತಿಕ ದೇಹನ ಪೂರ್ಣವಾಗಿ ನಡೆಸೋದು ಯಾವುದು ಅಂತಂದರೆ, ನಾವು ಕಾರು ಅಂತ ಹೊರಗಡೆ ನೋಡಿದ್ರೆ ಒಳಗಡೆ ನಡೀತಾ ಇರೋದೇ ಬೇರೆ. ಪಿಸ್ಟನ್ ವರ್ಕ್ ಮಾಡ್ತಾ ಇರುತ್ತೆ, ಅದರೊಳಗಿರೋಂಥ ಪೆಟ್ರೋಲ್ ಹತ್ಕೊಂಡು ಉರಿತಾ ಇರುತ್ತೆ, ಗಾಳಿ ಅದಕ್ಕೆ ಸಹಾಯ ಮಾಡ್ತಿರುತ್ತೆ, ಆ ಬೆಂಕಿ ಅದನ್ನು ಚಲನೆ ಮಾಡ್ತಿರುತ್ತೆ. ಈ ಥರ ನಮ್ಮ ದೇಹದೊಳಗಡೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಇಷ್ಟು ಕೂಡ ನಮ್ಮ ಒಂದು ದೇಹದಲ್ಲಿರುವಂತಹ ದೇಹ ಅನ್ನೋವಂತಹ ಈ ಒಂದು ಮಿಷನನ್ನು ನಡೆಸ್ತಾ ಇರುತ್ತೆ. ನಮ್ಮ ದೇಹದ ಸೃಷ್ಟಿಲಿ ರೋಗನಿರೋಧಕ ಶಕ್ತಿ ಅಂತ ಒಂದಿರುತ್ತೆ. ಆ ರೋಗನಿರೋಧಕ ಶಕ್ತಿ ಅಂದರೆ ಏನು ಅಂದರೆ, ನಮ್ಮ ದೇಹ ನಡೀತಾ ಇರುವಾಗ ಬೇಕಾದಷ್ಟು ಅನಾವಶ್ಯಕವಾದಂತಹ ಕಾಯಿಲೆಗಳು ಶುರುವಾಗ್ಬಿಡುತ್ತೆ, ಕಷ್ಟಗಳು ಶುರುವಾಗ್ಬಿಡುತ್ತೆ, ರೋಗಗಳು ಹುಟ್ಟುತ್ತೆ, ಕ್ರಿಮಿಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ನಾವು ತಿಂದ ಆಹಾರ ಜೀರ್ಣ ಆಗೋಲ್ಲ, ಉಳ್ಕೊಂಬಿಡುತ್ತೆ, ಕೊಳೆಯುತ್ತೆ, ನಮ್ಮ ದೇಹದೊಳಗಡೆ ಅದು ವಿಷಾನ ಉಕ್ಸುತ್ತೆ. ಹೀಗೆ ನಮ್ಮ ದೇಹ ನಾನಾ ರೋಗಗಳಿಗೆ ತುತ್ತಾಗುತ್ತೆ. ಆದರೆ ಭಗವಂತನ ಸೃಷ್ಟಿ ಹೇಗಿರುತ್ತೆ ಅಂದರೆ, ರೋಗ ನಿರೋಧಕ ಶಕ್ತಿನೇ ಕೊಟ್ಟುಬಿಟ್ಟಿದ್ದಾನೆ. ನಮ್ಮ ದೇಹದಲ್ಲಿ ಎಡಭಾಗದಲ್ಲಿ, ನಮ್ಮ ಕೈಯ ಎಡಭಾಗದ ಕೈ ಕಡೆ ಹೊಟ್ಟೆ ಕಡೆ ಒಂದು ಅಂಗ ಇದೆ, ಅದಕ್ಕೆ ಗುಲ್ಮ ಅಂತ ಕರೀತಾರೆ, ಸ್ಪ್ಲೀನ್ ಅಂತಾರೆ. ಆ ಸ್ಪ್ಲೀನ್ ಅನ್ನೋ ಜಾಗದೊಳಗಡೆ ಯಾವಾಗಲೂ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುವಂತಹ ಒಂದು ಕಿಣ್ವಗಳು ಉತ್ಪತ್ತಿ ಆಗುತ್ತೆ. ಅದ್ಯಾವುದು ಅಂದರೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂತಾರೆ, ಎರಿಥ್ರೋಸೈಟ್ಸ್ ಅಂತಾರೆ. ಆ ಎರಿಥ್ರೋಸೈಟ್ಸು ಈ ಕ್ರಿಮಿಗಳ ಜೊತೆ ಹೋರಾಡುತ್ತೆ. ನಮ್ಮ ದೇಹದೊಳಗೆ ಏನಾದ್ರು ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಜಾಸ್ತಿ ಆಯಿತು ಅಂದರೆ ಬೇಕಾದಷ್ಟು ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡಾಕ್ಟ್ರುಗಳು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ESR ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಕ್ರಿಮಿ ಜಾಸ್ತಿ ಆಗಿದೆ, ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳಿ ಅಂತಾರೆ. ನೋಡಿ, ಈ ಒಂದು ಆ್ಯಂಟಿಬಯೋಟಿಕ್ಸು ಇಲ್ಲದೆ ಹೋದರೆ ನಮಗೆಲ್ಲ ಏನಾಯಿತು, ಬೇಕಾದಷ್ಟು ಕಾಯಿಲೆಗಳು ಬಂತು. ಚೈನಾಯಿಂದ ನಮಗೆ ಬಂದಂತಹ ಕೆಟ್ಟ ಕ್ರಿಮಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ನಮಗೆಲ್ಲ ಅಟ್ಯಾಕ್ ಆಯಿತು, ಕೋವಿಡ್ ಆಯಿತು, ಸತ್ತು ಹೋದರು ಬಹಳ ಜನ. ಆದರೆ ಬಹಳ ಜನ ಬದುಕಿದ್ದೀವಿ ನಾವು. ಯಾಕೆ? ರೋಗ ನಿರೋಧಕ ಶಕ್ತಿ ಇದೆ. ಈ ರೋಗ ನಿರೋಧಕ ಶಕ್ತಿ ಹೇಗೆ ಬೆಳೆಯುತ್ತೆ? ಧ್ಯಾನದಿಂದ ಬರುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಗುಲ್ಮ ಹೆಚ್ಚು ಬಿಳಿ ರಕ್ತ ಕಣಗಳನ್ನು
ಕೂಡಿಸಿಟ್ಕೊಳ್ಳುತ್ತೆ. ಹಾಗಾಗಿ ಕೆಂಪು ರಕ್ತ ಕಣಗಳನ್ನು ಹಾಳಾಗ್ದಂಗೆ ಕಾಪಾಡುತ್ತೆ. ಹೀಗೆ ನಮ್ಮ ದೇಹದ ಸೃಷ್ಟಿಯಲ್ಲಿರುವಂತಹ ಈ ರೋಗ ನಿರೋಧಕ ಶಕ್ತಿ, ರೋಗ ಗುಣಕಾರಕ ಶಕ್ತಿ, ಜೀರ್ಣಶಕ್ತಿಗೆ ಅಳವಡಿಸ್ಕೊಳ್ಳುತ್ತೆ. ಇದನ್ನು ಪೃಥ್ವಿ ತತ್ವ ನಿಯಂತ್ರಿಸುತ್ತೆ. ಪೃಥ್ವಿ ಅಂದರೆ ಭೂಮಿ, ಭೂಮಿ ಅಂದರೆ ನಮ್ಮ ಭೌತಿಕ ಶರೀರ. ಇಡೀ ದೇಹದಲ್ಲಿರುವ ರಕ್ತ ಪರಿಚಲನೆ ಹೇಗಿದೆಯೋ ಹಾಗೂ ನರಮಂಡಲ ಅಂತ ಒಂದಿದೆ, ಅಂದರೆ ಬುದ್ಧಿ. ನಮ್ಮ ಬುದ್ಧಿ ಏನಾರು ಇದು ಸರಿ ತಪ್ಪು, ಇದು ಮಾಡಬೇಕಾ ಬೇಡವಾ, ಇದೆಲ್ಲದನ್ನು ಬೇಕು ಬೇಡ, ಇದೆಲ್ಲ ಹೇಳೋದೇ ನಮ್ಮ ಮೆದುಳು. ಆ ಮೆದುಳು ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಸು ಕ್ರಿಯಾತ್ಮಕವಾಗಿರಬೇಕು. ಅಂದರೆ ಇಲ್ಲೂ ಒಂದು ವಿಚಾರ ಇದೆ. ನಮ್ಮ ದೇಹದೊಳಗಡೆ ಮೆದುಳಿದೆ. ನಾನು ಮನಸ್ಸು ಮಾಡಿದ್ರೆ ಕೈಲಾಸ ಪರ್ವತ ಹತ್ತಿ ನಿಂತೀನಿ, ಆದರೆ ನಾನು ಮೆದುಳು ಮಾಡಿದ್ರೆ ಅಂತೀವ? ಇಲ್ವಲ್ಲ. ಯಾಕೆಂದರೆ ಮೆದುಳೇ ಎಲ್ಲ ಮಾಡುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಆದರೆ ಅದ್ರ ಹಿಂದೆ ಇರೋದು ಯಾವುದು? ಮನಸ್ಸು. ಮನಸ್ಸು ಅನ್ನೋದು ಇದಕ್ಕೇನಂತ ಕರೀತಾರೆ, ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಹೇಳಿದರೆ ಬ್ರೈನ್ ಈಸ್ ಫಿಸಿಕಲ್, ಮೈಂಡ್ ಈಸ್ ಫಂಕ್ಷನಲ್ ಅಂತ ಹೇಳ್ತಾರೆ. ಈಗ ಕಾರಿದೆ, ಡ್ರೈವರ್ ಇಲ್ಲ, ಆದರೆ ಎಲ್ಲ ಇದೆ. ಆದರೆ ಡ್ರೈವರ್ ಕೂರೋ ತನಕ ಕಾರ್ ಮೂರು ಆಗೋದೇ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಮೆದುಳಿನ ಡ್ರೈವರ್ ಯಾರೋ? ಮನಸ್ಸು. ಇಡೀ ದೇಹದಲ್ಲಿನ ರಕ್ತ ಪರಿಚಲನೆ, ನರಮಂಡಲ ಅಂತ ಏನಿದೆಯೋ ಅದನ್ನೆಲ್ಲ ಪೂರ್ಣವಾಗಿ ವ್ಯವಸ್ಥಿತವಾಗಿ ನಡೆಸೋದು ಯಾವುದು ಅಂತಂದರೆ ನಮ್ಮ ಮೆದುಳು. ಆದರೆ ಅದಕ್ಕೆ ಆದೇಶಗಳನ್ನು ಕೊಡೋದು ಮನಸ್ಸು. ಹೀಗೆ ಅಂಗಾಂಗಗಳು ಅಂತ ನಮ್ಮ ದೇಹದೊಳಗಡೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀಬೇಕಾಗತ್ತೆ. ಈ ಅಂಗಾಂಗಗಳನ್ನು ನಾವು ಏನು ಮಾಡ್ತೀವಿ, ನಮ್ಮ ದೇಹದೊಳಗೆ ಬೇರೆ ಬೇರೆ ಜಾಗದೊಳಗೆ ಪರ್ಮನೆಂಟಾಗಿ ನಮ್ಮ ದೇಹ ಪಡೆದಿರುತ್ತೆ. 14 ಅಂಗಾಂಗಗಳಿದೆ ನಮಗೆ. ಒಳಗಿರುವಂಥ ಟೊಳ್ಳು ಜಾಗಗಳಲ್ಲಿ ಈ ಅಂಗಾಂಗಗಳನ್ನು ಪ್ರತಿಷ್ಠಾಪನೆ ಆಗಿರುತ್ತೆ ನಮ್ಮ ದೇಹದಲ್ಲಿ. ಪ್ರಕೃತಿ ಲಭ್ಯ ಇರುವಂತಹ ವಿಶ್ವಶಕ್ತಿ, ಅಂದರೆ ನಾವೇನು ಧ್ಯಾನದಿಂದ ತಗೊಳ್ತೀವೋ, ನಾವು ಧ್ಯಾನ ಮಾಡದಿದ್ದರೂ ಕೂಡ ವಿಶ್ವಶಕ್ತಿ ನಮ್ಮ ದೇಹದೊಳಗಡೆ ಬರ್ತಾ ಇರುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ. ನಮ್ಮ ಸಹಸ್ರಾರದಿಂದ ನಮ್ಮ ದೇಹದೊಳಗಡೆ ವಿಶ್ವಶಕ್ತಿ ಹರಿತಾ ಇರುತ್ತೆ. ಆದರೆ ಧ್ಯಾನ ಮಾಡಿದಾಗ ನಾವು ನಿಯಂತ್ರಣ ಮಾಡ್ಕೊಳ್ಳೋ ಅಂಥ ಶಕ್ತಿಲಿರ್ತೀವಿ. ಏನದು ನಿಯಂತ್ರಣ? ಧ್ಯಾನದಲ್ಲಿರುವಾಗ ನಮ್ಮ ಮನಸ್ಸನ್ನು ಕಟ್ಟಾಕ್ತೀವಿ. ನಾವು ಮನಸ್ಸನ್ನು ಕಟ್ಟಾಕೋದು ಅಂದರೆ ಏನು? ಥಾಟ್ಲೆಸ್ ಸ್ಟೇಟ್ಗೆ ಹೋಗ್ತೀವಿ. ಥಾಟ್ಲೆಸ್ ಸ್ಟೇಟ್ ಅಂತಂದರೆ ಸುಪ್ತ ಮನಸ್ಸು ಎಚ್ಚರ ಆಗುತ್ತೆ. ಸುಪ್ತ ಮನಸ್ಸು ಅನ್ನೋದು ಆತ್ಮದ ಒಂದು ಭಾಗ. ಆತ್ಮದ ಒಂದು ನಿಯಂತ್ರಣಕ್ಕೆ ನಮ್ಮ ದೇಹದ ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಆಲೋಚನಾ ರಹಿತ ಸ್ಥಿತಿ ಬಹಳ ಮುಖ್ಯ. ಅದೇ ಧ್ಯಾನದ ಒಂದು ರೂಪ. ಆ ಸ್ಥಿತಿಲಿಲ್ಲದೆ ಇರುವಾಗ ಆಗಲೂ ಕೂಡ ಈ ಒಂದು ವಿಶ್ವಶಕ್ತಿ ನಮ್ಮ ದೇಹದಲ್ಲಿ ಹೋಗುತ್ತೆ. ಆಗ ನಾವು ಎಚ್ಚರ ಸ್ಥಿತಿಯಲ್ಲಿರ್ತೀವಿ. ಎಚ್ಚರ ಸ್ಥಿತಿಯಲ್ಲಿದ್ದಾಗ ಯಾವ ಅಂಗಾಂಗಕ್ಕೆ ಹೋಗಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಆ ಒಂದು ವಿಶ್ವಶಕ್ತಿಗೆ ಗೊತ್ತಿರೋಲ್ಲ. ಸುಮ್ಮನೆ ತಲೆಯಿಂದ ಹರಡುತ್ತೆ, ಕೆಳಗಡೆ ಬರುತ್ತೆ, ಮೂಲಾಧಾರದಿಂದ ಕಾಲಗಳಿಂದ ಪಾದಗಳಿಂದ ಪಾದ ಚಕ್ರದ ಮೂಲಕ ಭೂಮಿಗೆ ಹೋಗಿ ಗ್ರೌಂಡ್ ಆಗಿಬಿಡುತ್ತೆ. ಈ ಥರ ನಷ್ಟ ಆಗ್ತಾ ಇರುತ್ತೆ. ಅದೇ ಒಬ್ಬ ಮನುಷ್ಯ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ, ಈ ಒಂದು ನಾವು ಕೈಗಳನ್ನು ಲಾಕ್ ಮಾಡ್ಕೊಂಡಿರ್ತೀವಿ, ಕಾಲುಗಳನ್ನು ಲಾಕ್ ಮಾಡ್ಕೊಂಡಿರ್ತೀವಿ, ಬೆನ್ನು ನೆಟ್ಗಿಟ್ಕೊಂಡಿರ್ತೀವಿ, ಕಣ್ಣುಗಳನ್ನು ಮುಚ್ಚಿರ್ತೀವಿ, ಈ ಒಂದು ಚಲನೆ ಶುರುವಾಗ್ಬಿಡುತ್ತೆ. ಈ ಒಂದು ವಿಶ್ವಶಕ್ತಿ ದೇಹದ ಎಲ್ಲ 7 ಚಕ್ರಗಳು, 7 ದೇಹಗಳು, 72,000 ನಾಡಿಗಳು ಜೊತೆಗೆ ನಮ್ಮ 14 ಅಂಗಾಂಗಗಳ ಮೂಲಕ ಓಡಾಡೋಕ್ಕೆ ಶುರು ಆದ ತಕ್ಷಣ ನಮಗಿರುವಂತಹ ಎಲ್ಲ ಪ್ರಕೃತಿಯಿಂದ ವಿಶ್ವಶಕ್ತಿ ಮಾನವನ ಸಿಕ್ಕಿ ಆಕಾಶ ತತ್ವ ಕಾರ್ಯನಿರ್ವಹಿಸೋಕ್ಕೆ ಶುರುವಾಗುತ್ತೆ. ಹೀಗೆ ಮಾನವ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗ ಉತ್ಪತ್ತಿ ಆಗುತ್ತೆ. ಈಗ ಆಶ್ಚರ್ಯ ಆಗುತ್ತೆ ನಿಮಗೆ, ಏನಪ್ಪ ನಾವು ತಿಂದಂಥ ಆಹಾರ ರಾಸಾಯನಿಕ ಅಂತಾರೆ, ಇಲ್ಲಿ ನೋಡಿದ್ರೆ ವಿದ್ಯುತ್ ಅಂತ ಇದ್ದಾರೆ, ಏನಿದು ಅಂತ. ವಾಟ್ ಎವರ್ ವಿ ಈಟ್ ದಟ್ ಕನ್ವರ್ಟ್ಸ್ ಇಂಟು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅಂತ ನಮ್ಮ ಒಂದು ಆಧ್ಯಾತ್ಮಿಕ ವಿಜ್ಞಾನ ಹೇಳುತ್ತೆ. ಇನ್ ಆ್ಯಂಡ್ ಯಾಂಗ್ ಅಂತ ಚೈನಾದವ್ರು ಹೇಳ್ತಾರೆ. ನಮ್ಮಲ್ಲಿ ಶಿವಶಕ್ತಿ ಅಂತ ಹೇಳ್ತೀವಿ. ಒಂದು ಎಲೆಕ್ಟ್ರಿಕಲ್ ಒಂದು ಸರ್ಕ್ಯೂಟ್ ನೋಡಿದ್ರೆ ಅಲ್ಲಿ 2 ಇರುತ್ತೆ, ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಅಂತ. ಅದೇ ನಮ್ಮ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ಕೆಟಯಾನ್, ಅನಯಾನ್ ಅಂತ 2 ಕಿಣ್ವಗಳಾಗಿ ಪರಿವರ್ತನೆ ಆಗಿ 2 ಶಕ್ತಿ ರೂಪಗಳು ಪಡೆದು ಒಂದು ಗಂಡು ಶಕ್ತಿ, ಒಂದು ಹೆಣ್ಣು ಶಕ್ತಿ ಆಗುತ್ತೆ. ಅದಕ್ಕೆ ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಅಂತ ಕರೀತಾರೆ. ಅದೇ ಥರನೇ ನಮ್ಮ ದೇಹದಲ್ಲಿ
ಆಧ್ಯಾತ್ಮಿಕವಾಗಿ ಹೇಳಿದ್ರೆ ಶಿವ ಮತ್ತು ಶಕ್ತಿ ಅಂತ ಹೇಳ್ತಾರೆ. ಸೊ ಈ ಥರ ಈಶ್ವರನಿಗೆ ಎರಡು ರೂಪು, ಅಂದರೆ ಅರ್ಧ ಏನು ಅವನು ಗಂಡು ಅರ್ಧ ಹೆಣ್ಣು. ಹಾಗಾಗಿ ಈಶ್ವರ ಪಾರ್ವತಿ ಒಟ್ಟಿಗೆ ಹೇಗೆ ಒಂದೇ ಜಾಗದಲ್ಲಿ ಇರೋದನ್ನು ನಮಗೆ ತೋರಿಸ್ತಾರೋ ಚಿತ್ರದ ರೂಪದಲ್ಲಿ, ಆ ರೀತಿ ನಮ್ಮ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗಗಳು, ಇದಕ್ಕೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೀತಾರೆ. ಅದು ಕಣ್ಣಿಗೆ ಕಾಣಲ್ಲ. ಇಲ್ಲಿ ತನಕ ಇದನ್ನು ಕಂಡುಹಿಡಿಯೋಕ್ಕೆ ಒದ್ದಾಡ್ತಾ ಇದ್ದಾರೆ, ಕಂಡುಹಿಡಿಯೋಕ್ಕಾಗಿಲ್ಲ. ಯಾಕೆ ಅಂದರೆ ಅದನ್ನು ನಿಯಂತ್ರಣ ಮಾಡೋದು ಆತ್ಮಸ್ಥಿತಿ ಯಾರ ಕೈಗೂ ಸಿಕ್ಕಿಲ್ಲ. ಈ ಥರ ಮಾನವ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗಗಳು ಉತ್ಪತ್ತಿ ಆದಾಗಲೇ ಅದು ಪ್ರವಹಿಸ್ತಾ ಇರುತ್ತೆ. ಎಲ್ಲಿಗೆ ಹೋಗುತ್ತದೋ? ಹಾರ್ಟ್ಗೆ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಲುಪೋದು ಹಾರ್ಟು. ಆ ದೃಷ್ಟಿಯಿಂದ ಲಯಬದ್ಧವಾಗಿ ಹಾರ್ಟು ಸ್ಥಿತಿಲಿದ್ದರೆ, ಸರಿಯಾದ ರೀತಿ ಒಳಗಡೆ ನಮ್ಮ ಹಾರ್ಟು 140/80 ಅಂತ ಹೇಳ್ತಾರೆ. ಅಂದರೆ ಸಿಸ್ಟಾಲಿಕ್ ಆ್ಯಂಡ್ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ. ಅದೆಲ್ಲ ಸರಿಯಾಗಿ ನಿರ್ವಹಣೆ ಆಗಬೇಕು ಅಂದರೆ ಹಾರ್ಟ್ ಒಳಗೆ ಒಂದು ಹೃದಯದಲ್ಲಿ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸ್ ಉಂಟಾಗುತ್ತೆ. ಅದು ಸರಿ ಇಲ್ಲ ಅಂತಂದರೆ ಅದಕ್ಕೆ ಪೇಸ್ ಮೇಕರ್ ಹಾಕ್ತಾರೆ. ಅದು ಎಲೆಕ್ಟ್ರಿಕಲಿ ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಆ ದೃಷ್ಟಿಯಿಂದ ಹೃದಯ ಈಸ್ ದಿ ಪ್ಲೇಸ್ ಆಫ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕಲ್ ವೇವ್ಸ್ ಅಂತ ಹೇಳ್ತಾರೆ. ಹೀಗೆ ಈಗಲೂ ಕೂಡ ಇದ್ರ ಬಗ್ಗೆ ರಿಸರ್ಚ್ ನಡೀತಾನೇ ಇದೆ. ಇನ್ನೂ ಸರಿಯಾಗಿ ಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಬಂದಿಲ್ಲ. ಆದರೆ ನಾವು ಎಲ್ಲ ನಮ್ಮ ದೇಹದ 14 ಅಂಗ ಹುಟ್ಟೋಕ್ಕೆ ಮುಂಚೆ ಮೊದಲನೇದಾಗಿ ಹುಟ್ಟೋದೇ ಹೃದಯ. ಅದು ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ. ಅಲ್ಲಿಂದಲೇ ಶುರು ಆಗುತ್ತೆ ನಮ್ಮ ಒಂದೊಂದು ಜೀವದ 14 ಅಂಗಾಂಗಗಳು ಉತ್ಪತ್ತಿ ಆಗೋದಕ್ಕೆ. ಹೀಗೆ ಯಾರಿಗೆ ಹೃದಯದ ಬಡಿತದಲ್ಲಿ ಏರಿಪೇರಾಗುತ್ತೋ ಅವ್ರಿಗೆ ಪೇಸ್ ಮೇಕರ್ ಅನ್ನೋಂತಹ ಒಂದು ಯಂತ್ರನ ಬಳಸ್ತಾರೆ. ಯಾಕೆ ಅಂದರೆ ಅದರಿಂದ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸು ಸರಿಯಾಗಿ ಮಾಡಲೇಟ್ ಆಗುತ್ತೆ. ಯಾವಾಗ ಮಾಡಲೇಟ್ ಆಗುತ್ತೋ ಆಗ ನಮ್ಮ ದೇಹದಲ್ಲಿ ಅಂಗಾಂಗಗಳು ಸರಿಯಾಗಿ ತನ್ನ ಕೆಲಸನ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಹೀಗೆ ಹೃದಯ ಬಡಿತಕ್ಕೆ ಚಾಲನೆ ಕೊಟ್ಟವ್ರು ಯಾರು ಹಾಗಾದರೆ? ಇದನ್ನೆಲ್ಲ ಮಾಡಿದವ್ರು ಯಾರು ಹಾಗಾದರೆ ಅಂತ ನೋಡಿದಾಗ ನಮಗನ್ಸುತ್ತೆ ಮಾನವನ ದೇಹ ಜೈವಿಕ ಅಯಸ್ಕಾಂತ. ಭೂಮಿ ಅಂತಂದರೆ ಏನು? ಭೂಮಿ ಅಂತಂದರೆ ಒಂದು ದೊಡ್ಡದಂಥ ಮ್ಯಾಗ್ನೆಟ್ಟು. ಅದಕ್ಕೆ ನೋಡಿ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಈ ನಾರ್ತ್ ಸೌತ್ ಪೋಲ್ ಅನ್ನೋ ಒಂದು ಮ್ಯಾಗ್ನೆಟ್ ಒಳಗಡೆ ನಾವು ಇದ್ದೀವಿ. ಅಂದರೆ ನಮ್ಮ ದೇಹದೊಳಗೂ ಕೂಡ ಅಯಸ್ಕಾಂತದ ಥರ ಕೆಲಸ ಮಾಡುತ್ತೆ. ಹೌದು, ವಿ ಆರ್ ಹ್ಯಾವಿಂಗ್ ಎ ಬಾಡಿ ಹ್ಯಾಸ್ ಗಾಟ್ ಲಾಟ್ ಆಫ್ ಅದ್ಭುತವಾದಂತಹ ಮ್ಯಾಗ್ನೆಟಿಕ್ ಪವರ್ ಇದೆ ನಮ್ಮ ದೇಹದಲ್ಲಿ. ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಹೆಣ್ಣು ಗಂಡು ಅಂತ ಕರೀತಾರೆ. ಮತ್ತೆ ನೋಡಿದ್ರೆ ನಾರ್ತ್ ಅಂದರೆ ಗಂಡು, ಸೌತ್ ಅಂದರೆ ಹೆಣ್ಣು ಅಂತಾರೆ. ಸೊ ಈ ಸೌತ್ ಅಂತ ಅನ್ನೋದು ಯಾವತ್ತೂ ಸೌಮ್ಯ, ನಾರ್ತ್ ಅನ್ನೋದು ಬಹಳ ಉಗ್ರ. ಸೊ ಈ ಉಗ್ರ ಮತ್ತು ಸೌಮ್ಯ ಅನ್ನೋದು ಎರಡೂ ಬ್ಯಾಲೆನ್ಸ್ ಆದ್ರೇ ನಮ್ಮ ದೇಹ ಅದ್ಭುತವಾಗಿ ಕೆಲಸ ಮಾಡೋದು. ಸೊ ಅದಕ್ಕೋಸ್ಕರ ಭೂಮಿಲಿರುವಂತಹ ಉತ್ತರ ದಿಕ್ಕಿಗೆ ನಾವು ತಲೆ ಹಾಕಿ ಮಲಗಿದ್ರೆ ನಮಗೂ ಕೂಡ ನಾರ್ತ್ ಅಲೈನ್ಮೆಂಟ್ ಆಗಿಬಿಡ್ತೀವಿ. ತಕ್ಷಣ ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅದೇ ನಾವು ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಅದನ್ನೇ ನಾವು ನಮ್ಮ ತಲೆನ ದಕ್ಷಿಣ ದಿಕ್ಕಿಗೆ ಹಾಕಿ ಮಲ್ಕೋಬೇಕು ಅಂತ ನಮ್ಮ ಒಂದು ವಿಜ್ಞಾನ ಹೇಳುತ್ತೆ. ಹೀಗೆ ದೇಹದಲ್ಲಿರೋ ಈ ಎಲ್ಲ ಜೈವಿಕ ವ್ಯವಸ್ಥೆಗಳನ್ನು ಈ ಸಾಮಾನ್ಯ ವಿಜ್ಞಾನ ಮಾಡಿಲ್ಲ. ಇದೆಲ್ಲ ಮಾಡಿರೋದು ಯಾರು ಅಂತ ಕೇಳಿದ್ರೆ ನಮ್ಮ ಸುತ್ತೂ ಇರುವಂಥ ವಾತಾವರಣ ಅಂದರೆ ಪ್ರಕೃತಿ ಅಂದರೆ ಯಾರು? ಸೃಷ್ಟಿ ಅಂದರೆ ಯಾರು? ಈ ಬ್ರಹ್ಮಾಂಡ. ಭೂಮಿ ಅಲ್ಲ, ಬ್ರಹ್ಮಾಂಡ ಅಂತಂದರೆ ಏನು? ಬ್ರಹ್ಮಾಂಡ ಅಂತಂದರೆ ಎಲ್ಲ ನಕ್ಷತ್ರಗಳು, ಎಲ್ಲ ಲೋಕಗಳು, ಇಲ್ಲಿರುವಂತಹ ಈ ಬ್ರಹ್ಮಾಂಡ ಅನ್ನೋದು ಯಾವ ತುದಿ ಯಾವುದು ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ವ್ಯವಸ್ಥೆ ಇದೆ. ಅದರೊಳಗಡೆ ನಾವು ಕೂಡ ಒಬ್ಬರು. ಅದಕ್ಕೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಕರೀತಾರೆ. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅದು ನಮ್ಮ ಪಿಂಡ ಅಂದರೆ ನಮ್ಮ ದೇಹದಲ್ಲಿದೆ. ನೀವೇನೇನು ನೋಡ್ತಿದ್ದೀರೋ ಹೊರಗಡೆ, ಇವತ್ತಿನ ಸಹ ನಾಸಾದವರು ಎಷ್ಟೆಷ್ಟು ಕಂಡುಹಿಡಿತಾ ಇದ್ದಾರೆ. ಬೇರೆ ಲೋಕಗಳಿಗೆಲ್ಲ ಹೋಗ್ತಾ ಇದ್ದಾರೆ, ಬೇರೆ ಗ್ರಹಗಳಿಗೆಲ್ಲ ತಲುಪೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೆಲ್ಲ ನಮ್ಮೊಳಗೆ ಇದೆ. ಪ್ರತಿಯೊಂದು ನಮ್ಮೊಳಗೆ ನಡೆಯುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ. ಅದರ ಅರ್ಥ ಏನು?
ಬ್ರಹ್ಮಾಂಡದಲ್ಲಿ ಏನೇನು ಅದ್ಭುತವಾದಂತಹ ವಿಜ್ಞಾನ ಇದೆ, ನನ್ನೊಳಗಿರೋದನ್ನು ಈ ಹೊರಗೆ ತೆಗಿತಾ ಇದ್ದಾರೆ. ಸೊ ಈ ರೀತಿ ನಾವು ಜೈವಿಕ ವ್ಯವಸ್ಥೆಗಳನ್ನು ನಾವು ಪಡೆದಿದ್ದೀವಿ, ಆದರೆ ಅದನ್ನೆಲ್ಲ ಈ ಸಾಮಾನ್ಯ ವಿಜ್ಞಾನ ಮಾಡಿಲ್ಲ. ಇದೆಲ್ಲರ ಹಿಂದೆ ಆಧ್ಯಾತ್ಮಿಕ ವಿಜ್ಞಾನ ಇದೆ. ಈ ವಿಜ್ಞಾನದ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಇದು ಸೃಷ್ಟಿಶಕ್ತಿ. ಈಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಆಧ್ಯಾತ್ಮಿಕ ಅಂದರೆ ಏನು, ಹಾಗಾದರೆ ಆಧ್ಯಾತ್ಮಿಕನ ಹೇಗೆ ಅರ್ಥೈಸ್ಬೋದು. ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬಾರದ ಆತ್ಮ ಸಂಬಂಧಿತ ಏನೋ ಮನೋಸಂಬಂಧಿತ ಸೃಷ್ಟಿಯ ವಿಸ್ಮಯಗಳೇ ಆಧ್ಯಾತ್ಮ. ಇನ್ನೊಂದು ಸತಿ ಹೇಳ್ತೀನಿ, ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ, ನಮ್ಮ ಪಂಚೇಂದ್ರಿಯಗಳು ಅಂದರೆ ಏನು ಅಂತ ನಾನು ಹೇಳಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಪಂಚೇಂದ್ರಿಯಗಳು. ಆ 5 ಇಂದ್ರಿಯಗಳಿಂದ ನಮಗೆ ಎಲ್ಲ ಪ್ರಪಂಚ ಗೊತ್ತಾಗುತ್ತೆ. ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಚರ್ಮದಿಂದ ಸ್ಪರ್ಶ ಸುಖ ಸಿಗುತ್ತೆ. ಈ ಥರ ಪಂಚ ಇಂದ್ರಿಯಗಳಿದೆ. ಈ ಇಂದ್ರಿಯಗಳು ಏನಿದೆಯೋ ಅದಕ್ಕೂ ಸಿಗದೇ ಇರೋವಂಥದ್ದು ಇದೆ. ಅದೇನು ಅಂದರೆ ಆತ್ಮ ಸಂಬಂಧಿತ, ಮನಸ್ಸಿಗೆ ಗೊತ್ತಾಗುತ್ತೆ, ಆತ್ಮಕ್ಕೆ ಗೊತ್ತಾಗುತ್ತೆ. ಆದರೆ ಸೃಷ್ಟಿಲಿರೋಂತಹ ವಿಸ್ಮಯಗಳಿವು. ಇದು ಆಧ್ಯಾತ್ಮಿಕ ಸ್ವರೂಪ. ಇದು ಮನುಷ್ಯನಿಗಿನ್ನೂ ಎಟಗಿಲ್ಲ. ಎಷ್ಟೆಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು, ಧ್ಯಾನದಿಂದ ತಿಳಿದಿದ್ರು, ತಪಸ್ಸಿನಿಂದ ತಿಳಿದಿದ್ರು, ಇದನ್ನೆಲ್ಲ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ರು. ಆದರೆ ಬೇರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ನುಗ್ಗಿ ಬಂದಾಗ ಇದನ್ನೆಲ್ಲ ಹಿಂದುತ್ವ ಅಂತ ತಿಳ್ಕೊಂಡು ಸುಟ್ಟು ಹಾಕಿಬಿಟ್ರು. 1.5 ತಿಂಗಳ ಕಾಲ ಆ ಒಂದು ಜ್ಞಾನನೆಲ್ಲ ಸುಟ್ಟು ಹಾಕಿದ್ದಾರೆ. ಈ ಭೂಮಂಡಲದಲ್ಲಿ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಪ್ರಯೋಗಶಾಲೆಯಲ್ಲಿ ಯಾವಾಗಲೂ ತಿಳಿಯಲಾಗದ ತಾರ್ಕಿಕವಾಗಿ ಪ್ರತಿಪಾದಿಸೋಕ್ಕಾಗದೇ ಇರೋಂಥ ವಿಸ್ಮಯಗಳೇ ಆಧ್ಯಾತ್ಮವಾಗಿರುತ್ತೆ. ಯಾವ ಕಾರಣಕ್ಕೂ ಯಾವ ಪ್ರಯೋಗಶಾಲೆಯಲ್ಲೂ ಮಾಡೋಕ್ಕಾಗ್ತಾಯಿಲ್ಲ. ತಾರ್ಕಿಕವಾಗಿ ಇದು ಹಿಂಗೆ ಅಂತ ಚರ್ಚೆ ಮಾಡಿ ಇದನ್ನು ಮಾಡೋಕ್ಕಾಗಲ್ಲ, ಪ್ರತಿಪಾದಿಸೋಕ್ಕಾಗಲ್ಲ. ಅಂಥ ಒಂದು ಅದ್ಭುತ ವಿಜ್ಞಾನ, ಅದು ಸೃಷ್ಟಿಯ ವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಇದು ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಲಾಗದಂತಹ ಸ್ಥಿತಿಗತಿಗಳೇ ಆಧ್ಯಾತ್ಮ ಆಗಿರುತ್ತೆ. ಈ ಒಂದು ಸಾಮಾನ್ಯ ವಿಜ್ಞಾನ ಹೆಂಗೆ ಹುಟ್ಟಿತು ಅಂತಂದರೆ, ಯಾರೋ ಒಬ್ಬರು ಹೇಳಿದ್ರಂತೆ, ಈ ಭೂಮಿಲಿ ಏನೇನಿದೆಯೋ ಅದನ್ನೆಲ್ಲ ಒಂದಕ್ಕೊಂದು ಬೆರೆಸ್ತಾ ಹೋಗ್ಬಿಡಿ, ಒಂದು ದಿವಸ ಚಿನ್ನ ಆಗಿಬಿಡುತ್ತೆ ಅಂತ. ಅದನ್ನೆಲ್ಲ ಬೆರೆಸ್ತಾ ಹೋಗೋಕ್ಕೆ ಶುರು ಮಾಡಿಬಿಟ್ರು. ಅದನ್ನು ಶುರು ಮಾಡಿದ್ದೆಲ್ಲಿ? ಯುರೋಪ್ ದೇಶದಲ್ಲಿ, ಇಂಗ್ಲೆಂಡ್ನವರು. ಅವರೆಲ್ಲದನ್ನು ಹಾಗೆ ಮಾಡ್ತಾ ಕೆಮಿಸ್ಟ್ರಿ ಹುಟ್ಟಿತು, ರಾಸಾಯನಿಕ ವಿಜ್ಞಾನ ಹುಟ್ಟಿತು. ಆಗಲೇ ಈ ಪ್ರಪಂಚದೊಳಗಡೆ ರಾಸಾಯನಿಕ ವಿಜ್ಞಾನ ಹುಟ್ಟಿದಾಗಲೇ ವೈ, ವಾಟ್, ವೆನ್, ವೇರ್, ವಿಚ್, ಹೌ ಅಂತ ಪ್ರಶ್ನೆಗಳು ಮಾಡಬೇಕು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹುಡುಕೋದೇ ವಿಜ್ಞಾನ ಅಂತ ಶುರು ಆಗಿದ್ದು ಸಾಮಾನ್ಯ ವಿಜ್ಞಾನ. ಆದರೆ ಈ ಸಾಮಾನ್ಯ ವಿಜ್ಞಾನದಲ್ಲಿ ವೈ, ವಾಟ್, ವೆನ್, ವೇರ್, ವಿಚ್, ಹೌ ಅನ್ನೋದಕ್ಕೆ ಉತ್ತರ ಹುಡುಕೋದು ಆಧ್ಯಾತ್ಮಿಕ ವಿಜ್ಞಾನ ಅಲ್ಲ. ವೈ ಅಂದರೆ ಉತ್ತರನೇ ಸಿಗೋಲ್ಲ, ವಾಟ್ ಅಂದರೆ ಉತ್ತರನೇ ಸಿಗೋಲ್ಲ. ಹೀಗೆ ನಮ್ಮ ಒಂದು ಮನಸ್ಸಿನೊಳಗಡೆ ಏನೋ ಒಂದು ಪ್ರಶ್ನೆ ಹುಟ್ಟುತ್ತೋ ಆ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕಾಗದೇ ಇರೋ ಅಂಥದ್ದೇ ಆಧ್ಯಾತ್ಮಿಕ ವಿಜ್ಞಾನ ಆಗಿರುತ್ತೆ. ಸೊ ಹೀಗೆ ಹುಟ್ಟು, ಸಾವು, ಬಡತನ, ನೈತಿಕತೆ, ಮಾನಸಿಕ ಪ್ರಶಾಂತತೆ, ನೆಮ್ಮದಿ, ಆನಂದ, ಇದ್ಯಾವುದು ಕೂಡ ನಮ್ಮ ಒಂದು ವಿಜ್ಞಾನದ ಕೈಯೊಳಗಿಲ್ಲ. ನಾವು ಸಂತೋಷ ಪಡ್ಬೋದು, ಆದರೆ ಆನಂದ ಅನ್ನೋದು ನಮಗೆ ಸಿಕ್ಕೋಲ್ಲ. ಆನಂದ ಅನ್ನೋದು ಯಾವಾಗ ಸಿಗುತ್ತೆ? ನಾವು ಸಹಸ್ರಾರ ಚಕ್ರಕ್ಕೆ ತಲುಪಿದಾಗ, ನಾವು ಕುಂಡಲಿನಿ ಜಾಗೃತ ಮಾಡಿಕೊಂಡಾಗ, ನಮ್ಮ ಕರ್ಮಗಳನ್ನೆಲ್ಲ ಸುಟ್ಟು ಹಾಕಿದಾಗ, ನಮ್ಮ ಒಂದು ಇದೇ ಜನ್ಮಗಳ 84 ಲಕ್ಷ ಜನ್ಮದ ಕೊನೆಯ ಹಂತ ನಮಗೇನಾಗುತ್ತೆ? ನಾವು ಜ್ಞಾನೋದಯ ಪಡಿತೀವಿ. ಜ್ಞಾನದ ಉದಯ ಅಂದರೆ ಈ ಭೂಮಿ ಮೇಲಿದ್ದಂತಹ ಕಲಿಕೆ ಆಯಿತು, ಇನ್ನು ಬೇರೆ ಲೋಕಕ್ಕೆ ಹೋಗ್ತೀವಿ. ಅದೇ ಜ್ಞಾನೋದಯ, ಜ್ಞಾನದ ಉದಯ ಅಂದರೆ ಮುಕ್ತಿ. ಮತ್ತು ಈ ಭೂಮಿಲಿ ಹುಟ್ಟಲ್ಲ, ಹುಟ್ಟು ಸಾವಿನ ಒಂದು ಚಲನೆಯಿಂದ ಬಿಡುಗಡೆ ಪಡಿತೀವಿ. ದಟ್ ಈಸ್ ಕಾಲ್ಡ್ ಮುಕ್ತಿ. ಹೀಗೆ ಸಾಮಾನ್ಯ ವಿಜ್ಞಾನದಲ್ಲಿ ಸಿಗದೇ ಇರೋದು ಆನಂದದಿಂದ ಸಿಗುತ್ತೆ. ಆನಂದ ಅಂದ್ರೇನು? ನಿಜವಾದ ದೇವರೆಲ್ಲಿದ್ದಾನೆ ಅಂತ ಹುಡುಕ್ತೀವಲ್ಲ, ಆ ಒಂದು ದೇವರ ಒಂದು ಅನುಭವ. ದೇವರು ಆಗಲೂ ಕಾಣಲ್ಲ, ಅದೊಂದು ಬೆಳಕು. ಆ ಬೆಳಕನ್ನು ನಾವು ಪಡಿಬೇಕು ಅಂತಂದರೆ ಧ್ಯಾನದಿಂದ ನಾವು ಸಾಧನೆ ಮಾಡ್ಬೋದು. ಹೆಂಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಮ್ಮ ಪಿತಾಮಹ ಪತ್ರಿಜಿಯವರು ಮತ್ತೆ ಸುಲಭವಾದ ವಿಧಾನದಲ್ಲಿ ನಮ್ಮೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ವೈಜ್ಞಾನಿಕ ವಿಧಾನದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯ ವಿಜ್ಞಾನಕ್ಕೆ ಸೃಷ್ಟಿಗೆ ಸಿಗದೇ ಇರುವಂತಹ ಪ್ರಾಣಶಕ್ತಿ ಚೈತನ್ಯ ಸ್ತರಗಳನ್ನು ನಾವು ಖಂಡಿತವಾಗಲೂ ಹೊಂದಬೇಕು. ನಾವು ಕೇವಲ
ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಬರೀ ಥರ್ಡ್ ಡೈಮೆನ್ಷನಲ್ಲಿದ್ದೀವಿ, 3ನೇ ಸ್ತರದಲ್ಲಿದ್ದೀವಿ. ಈಗಾಗಲೇ ನಾವು ನೋಡ್ದಂಗೆ ನಂಗೆ ತಿಳಿದಂಗೆ 14 ಡೈಮೆನ್ಷನ್ಸ್ ಇದೆ. 14 ಡೈಮೆನ್ಷನ್ಸನ್ನು ಪಡೆದಂತಹ ಯಾವುದೇ ಒಬ್ಬ ವಿಜ್ಞಾನಿ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಕೇವಲ ಋಷಿಮುನಿಗಳಿಗೆ ಅದು ಸಾಧ್ಯ ಆಗ್ತಾಯಿತ್ತು. ಮಾನವನ ಬುದ್ಧಿವಂತಿಕೆ, ಜಾಣ್ಮೆ ಮೀರಿದಂಥ ಅನುಭವಾಮೃತಗಳೇ ಆಧ್ಯಾತ್ಮ ಆಗಿರುತ್ತೆ. ನಮಗೆ ಇದೆಲ್ಲ ಹೆಂಗೆ ತಿಳಿಯುತ್ತೆ ಅಂದರೆ ಅನುಭವದಿಂದ ತಿಳಿಯುತ್ತೆ, ಜಾಣ್ಮೆಯಿಂದ ತಿಳಿಯುತ್ತೆ, ನಿಗೂಢ ಶಕ್ತಿ ನಾವು ಪಡ್ಕೋತೀವಿ. ಅದಕ್ಕೆ ಕ್ಲಾರ್ವಾಯನ್ಸ್, ಕ್ಲಾರಾಡಿಯನ್ಸ್ ಈ ಥರ ನಾವು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದರೆ ಅತೀಂದ್ರಿಯ ಶಕ್ತಿಗಳು, ಪಂಚ ಇಂದ್ರಿಯಗಳನ್ನು ಮೀರಿರುವಂಥ ಶಕ್ತಿಗಳೇ ಆಧ್ಯಾತ್ಮ ಆಗಿರುತ್ತೆ. ಹೀಗೆ ಮಾನವನ ಭೌತಿಕ ದೇಹದೊಂದಿಗೆ ಇರುವಂಥ ಸೂಕ್ಷ್ಮ ರೂಪಗಳು ಏನೇನು ಅಂತ ನೋಡೋಣ. ಕಂಪನ ಶರೀರಗಳಿದೆ, ಚಕ್ರಗಳಿದೆ. ಅದು ಮಾನವ ನಿರ್ಮಿತವಾದದ್ದಲ್ಲ, ತನಗೆ ತಾನೇ ಹುಟ್ಟಿರುವಂಥದ್ದು. ಸೊ ಈಗ ನಮ್ಮ ದೇಹದೊಳಗಡೆ ಬರೀ 14 ಅಂಗಾಂಗಗಳಿದೆ. ಅದನ್ನೆಲ್ಲದು ನಮ್ಮ ಕೈಗೆ ಸಿಗುತ್ತೆ. ಒಬ್ಬ ಅಲೋಪತಿ ಡಾಕ್ಟ್ರು ಅದನ್ನೆಲ್ಲ ಏನು ಮಾಡ್ತಾನೆ, ಪೂರ್ಣವಾಗಿ ಒಂದೊಂದು ದೇಹನ ಕಟ್ ಮಾಡಿ ಅಂಗಾಂಗಗಳನ್ನೆಲ್ಲ ಪರೀಕ್ಷೆ ಮಾಡಿ ತನ್ನದೇ ಆದಂತಹ ವೈಖರಿಯಲ್ಲಿ ಅದನ್ನು ವಿವರಣೆ ಮಾಡ್ತಾನೆ. ಅದರಿಂದ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ವಿಜ್ಞಾನ. ಇದಕ್ಕೆ ಏನಂತ ಕರೀತಾರೆ ದೇಹ ವಿಜ್ಞಾನ ಅಂತ ಕರೀತಾರೆ. ಈ ದೇಹ ವಿಜ್ಞಾನನ ನಾವು ಇನ್ನೂ ಆಳವಾಗಿ ಹೋದರೆ, ನಾನು ಆಗಲೇ ಹೇಳಿದೆ, ನಮಗೆ ಕೇವಲ ಒಂದು ದೇಹ ಇಲ್ಲ, ಇದರ ಜೊತೆಗೆ ಸೂಕ್ಷ್ಮ ಶರೀರಗಳಿದೆ, ಸೂಕ್ಷ್ಮ ಸ್ಥಿತಿಯಲ್ಲಿರುವಂತಹ ಚಕ್ರಗಳಿದೆ, 72,000 ನಾಡಿಗಳಿದೆ ಅಂತ ಅದರ ಬಗ್ಗೆ ಒಂಚೂರು ತಿಳ್ಕೊಳ್ತಾ ಹೋಗೋಣ. ನಮ್ಮ ಭೌತಿಕ ದೇಹ ಈಗ ಬರಿಗಣ್ಣಿಗೆ ಕಾಣಿಸೋದು ಏನಂದರೆ ಕೇವಲ ಒಂದು ದೇಹ ಕಾಣುತ್ತೆ. ಆದರೆ ಸಪ್ತ ವಿಶೇಷ ಚಕ್ರಗಳಿದೆ. ಅಂದರೆ 7 ಚಕ್ರಗಳಿದೆ ನಮ್ಮ ದೇಹದೊಳಗಡೆ. ಆ 7 ಚಕ್ರ ಅಂದರೆ ಏನು ಅಂದರೆ ಎನರ್ಜಿ ಸೆಂಟರ್ಸ್ ಅಂತ ಕರೀತಾರೆ. ಎನರ್ಜಿ ಸೆಂಟರ್ಸ್ ಅಂತಂದರೆ ನಮ್ಮ ದೇಹದೊಳಗಡೆ 7 ಸೂಕ್ಷ್ಮ ಸ್ಥಿತಿ ಇರುವಂಥ ಚಕ್ರದ ರೂಪದಲ್ಲಿರುವಂಥ ಎನರ್ಜಿ ತಿರುಗ್ತಾ ಇರುತ್ತೆ. ಎಲ್ಲೆಲ್ಲಿದೆ ಅದು? ಸಹಸ್ರಾರ, ಆಗ್ನ, ವಿಶುದ್ಧ ಅಂದರೆ ಕುತ್ತಿಗೆ ಭಾಗ, ಎದೆ ಭಾಗದಲ್ಲಿ ಅನಾಹತ, ಅದರ ಕೆಳಗಡೆ ಮಣಿಪುರ, ನಮ್ಮ ಹೊಕ್ಕಳ ಕೆಳಗಡೆ ಇರೋಂಥ ಸ್ವಾದಿಷ್ಠಾನ, ನಾವು ಕೂತ್ಕೊಳ್ಳೋ ಜಾಗದಲ್ಲಿರೋದು ಏನು ಮೂಲಾಧಾರ. ಇದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಕ್ರೌನ್ ಚಕ್ರ, ಬ್ರೋ ಚಕ್ರ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೆಕ್ಸ್ ಚಕ್ರ ಅಥವಾ ಸ್ಯಾಕ್ರಾಮ್ ಚಕ್ರ, ರೂಟ್ ಚಕ್ರ ಅಥವಾ ಬೇಸ್ ಚಕ್ರ ಅಂತ ಕರೀತಾರೆ. ಈ ಇಷ್ಟು ಚಕ್ರಗಳು ಅಂತೇನಿದೆಯೋ ಅದು ಒಂದೊಂದು ಚಕ್ರನೂ ಕೂಡ ಯಾವ ಸ್ಥಿತಿಲಿದೆ? ಆಧ್ಯಾತ್ಮಿಕ ಸ್ಥಿತಿಲಿದೆ. ಅದೆಲ್ಲ ಎಲ್ಲಿದೆ? ಈ ಭೌತಿಕ ದೇಹದಲ್ಲಿಲ್ಲ. ಪಕ್ಕದಲ್ಲಿರುವಂತಹ ನಮ್ಮ ದೇಹದ ಪಕ್ಕದಲ್ಲಿ ನಮ್ಮ ಚರ್ಮಕ್ಕೆ ಅಂಟದಂಗೆ ಇರುವಂತಹ ಒಂದು ಸೂಕ್ಷ್ಮ ಶರೀರ ಇದೆ. ಅದು ಎಥರಲ್ ಬಾಡಿ ಅನ್ನುವಂತಹ ಒಂದು ನಮ್ಮ ದೇಹದಲ್ಲಿರುವಂಥ ನಮ್ಮ ಮಾನವನಲ್ಲಿರುವಂಥ ದೇಹಗಳು ಅನ್ನೋದು ಒಂದು ಕಾರ್ಯಕ್ರಮ ಇದೆ. ಅದನ್ನು ನೀವು ನಮ್ಮ PSM ಮೂಲಕ ನೀವು ನೋಡ್ಬೋದು. ಅದು ಕೂಡ ನಿಮಗೆ ಇದರೊಳಗಡೆ ಸಿಗುತ್ತೆ, ಯೂಟ್ಯೂಬ್ ಒಳಗೆ. ಅದರೊಳಗೆ ನೋಡಿದ್ರೆ ಇದರ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿ. ಇಲ್ಲಿ ಈ ಚಕ್ರಗಳೇನಿದೆ ಅದು ಈ ಎಥರಲ್ ಬಾಡಿ ಒಳಗಡೆ ಅಡಗಿರುತ್ತೆ. ಅದು ಹೆಂಗೆ ಕಾಣುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಅದರದೇ ಆದಂಥ ಬಣ್ಣಗಳಿದೆ. ಈಗ ಪ್ರಕೃತಿ ಒಳಗಡೆ 7 ಬಣ್ಣಗಳಿದೆ ಅಲ್ವಾ? ಏನು? ವಿಬ್ಗಯಾರ್, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ. ಅದೇ ಬಣ್ಣಗಳು ಈ ಚಕ್ರಗಳಿಗಿದೆ. ನಮ್ಮ ಸಹಸ್ರಾರ ಚಕ್ರ ವೈಲೆಟ್ ಬಣ್ಣ, ಆಗ್ನ ಚಕ್ರ ಡಾರ್ಕ್ ಬ್ಲೂ ಬಣ್ಣ, ಇದು ಲೈಟ್ ಬ್ಲೂ ಬಣ್ಣ ನಮ್ಮ ವಿಶುದ್ಧ ಚಕ್ರ. ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ ಗ್ರೀನ್ ಬಣ್ಣ. ಅದರ ಕೆಳಗಡೆ ಇರುವಂತಹ ಮಣಿಪುರ ಚಕ್ರ ಅಥವಾ ಸ್ಯಾಕ್ರಲ್ ಚಕ್ರ ಅಥವಾ ಇದಕ್ಕೇನಂತ ಕರೀತಾರೆ? ದಿಸ್ ಈಸ್ ಕಾಲ್ಡ್ ಇದು ಸೂರ್ಯನಾಡಿ ಅಂತ ಕರೀತಾರೆ ಇದನ್ನು. ಈ ಸೂರ್ಯನಾಡಿ ಹಳದಿ ಬಣ್ಣ. ನಮ್ಮ ಸ್ಯಾಕ್ರಲ್ ಚಕ್ರ ಅಥವಾ ನಮ್ಮ ಒಂದು ಸೆಕ್ಸ್ ಚಕ್ರ ಅಂತ ಏನು ಕರಿತೀವೋ ಅದು ಆರೆಂಜ್ ಬಣ್ಣ. ಮೂಲಾಧಾರ ಅತಿ ಡಾರ್ಕ್ ರೆಡ್ ಬಣ್ಣ. ಸೊ ಈ ಥರ 7 ಬಣ್ಣಗಳಿಂದ ಈ ದೇಹ ಈ ಚಕ್ರಗಳು ಕಾಣುತ್ತೆ. ಆದರೆ ಇದನ್ನೆಲ್ಲ ಕಿರ್ಲಿಯನ್ ಫೋಟೋಗ್ರಫಿ ಮೂಲಕ ನಮಗೆ ತೋರಿಸುವಂತಹ ಒಂದು ಹೊಸ ಟೆಕ್ನಾಲಜಿ ಈಗ ಬಂದಿದೆ. ತಾಂತ್ರಿಕ ಸ್ತರ ನಾವು ತಲುಪಿದ್ದೀವಿ. ಈ 7 ಚಕ್ರಗಳು ಏನು ಮಾಡುತ್ತೆ ಅಂದರೆ ಒಂದೊಂದು ಚಕ್ರ ಒಂದೊಂದು ದುಗ್ಧ ಗ್ರಂಥಿ ಜೊತೆ ಇದು ಮಿಳಿತವಾಗಿರುತ್ತೆ. ನಮ್ಮ ಭೌತಿಕ ದೇಹದಲ್ಲಿರುವಂತಹ ದುಗ್ಧ ಗ್ರಂಥಿಗಳು ಅಂತ ಏನಿದೆ ಅಂದರೆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಆ ಒಂದು ಸಿಸ್ಟಮ್ ಒಳಗೆ ಒಂದೊಂದು ಬೇರೆ ಬೇರೆ ಚೋದಕಗಳು ಉತ್ಪತ್ತಿ ಆಗುತ್ತೆ. ಆ ಒಂದೊಂದು ಚೋದಕ ಅಂದರೆ ಹಾರ್ಮೋನ್.
ಆ ಒಂದೊಂದು ಹಾರ್ಮೋನು ಒಂದೊಂದು ನಮಗೆ ಪೀನಿಯಲ್ ಗ್ಲ್ಯಾಂಡ್, ಪಿಚ್ಯುಟರಿ ಗ್ಲ್ಯಾಂಡ್, ಇದಾದಮೇಲೆ ಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್ ಗ್ಲ್ಯಾಂಡ್, ಸೋಲಾರ್ ಪ್ಲೆಕ್ಸಸ್, ಸೆಕ್ಸ್ ಗ್ಲ್ಯಾಂಡ್ಸ್ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ನಮ್ಮ ಭೌತಿಕ ದೇಹದಲ್ಲಿ ಏನೊಂದು ಗ್ಲ್ಯಾಂಡ್ಸ್ ಇದೆಯೋ ಆ ಗ್ಲ್ಯಾಂಡ್ಸ್ ಜೊತೆಯಲ್ಲಿ ಪೂರಕವಾಗಿ ಕೆಲಸ ಮಾಡುತ್ತೆ. ಆ ಗ್ಲ್ಯಾಂಡ್ಸಿಗೆ ಬೇಕಾದಂಥ ಶಕ್ತಿನ ಈ ಎನರ್ಜಿ ಸೆಂಟರ್ಸು ಕೊಡುತ್ತೆ. ಈ ಎನರ್ಜಿ ಸೆಂಟರ್ಸ್ ಅಂದರೆ ಚಕ್ರ ಏನಿದೆಯೋ ಅದು ಯಾವಾಗಲೂ ವಿಶ್ವಶಕ್ತಿನ ಎಳ್ಕೊತಾನೇ ಇರುತ್ತೆ. ಯಾವ ಕಾರಣಕ್ಕೂ ಅದರ ಶಕ್ತಿನ ಹೊರಗಡೆ ಬಿಡೋದಿಲ್ಲ. ಆ ಥರ ಎಳ್ಕೊಂಡಂಥ ಶಕ್ತಿ ಈ ದುಗ್ಧ ಗ್ರಂಥಿಗೆ ತಲುಪುತ್ತೆ. ದುಗ್ಧ ಗ್ರಂಥಿ ಆ್ಯಕ್ಟಿವೇಟ್ ಆಗುತ್ತೆ, ಅಲ್ಲಿ ಬೇಕಾಗಿರುವಂಥ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಈ ಥರ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣಿಸ್ದೇ ಇರೋದು ಎರಡೂ ಸೇರಿ ನಮ್ಮ ದೇಹ ರಚನೆ ಆಗಿದೆ. ಈ ದೇಹ ನಡೀತಾ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮ ಪತ್ರಿ ಸಾರ್ ಏನು ಹೇಳ್ತಿದ್ರು, ಕಣ್ಣಿಗೆ ಕಾಣದೇ ಇರುವಂತಹ ಆ ಒಂದು ಗಾಳಿ ಒಳಗಿರುವಂತಹ ಅದ್ಭುತ ವಿಶ್ವಶಕ್ತಿನ ಎಳ್ಕೊಳ್ಳಿ. ವಿಶ್ವಶಕ್ತಿ ನಮ್ಮ ದೇಹದಲ್ಲೆಲ್ಲ ಹರಡಿ, ವಿಶ್ವಶಕ್ತಿಯಿಂದ ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಎಲ್ಲ ಚಾಲನೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಚಾಲನೆಯಲ್ಲಿ ಇಟ್ಕೊಳ್ಳಿ. ಅದರಿಂದ ನಾವು ಆಧ್ಯಾತ್ಮಿಕವಾಗಿ ಬೆಳಿಬೋದು. ನಾವು ಧ್ಯಾನದಿಂದ ಆರೋಗ್ಯ ಪಡಿತೀವಿ, ಮಾನಸಿಕ ಪ್ರಶಾಂತತೆ ಪಡಿತೀವಿ, ಆಧ್ಯಾತ್ಮಿಕ ಉನ್ನತಿ ಪಡಿತೀವಿ. ಈ ಥರ ಆಗಿ ಅಂತ ಅವರು ಒಬ್ಬ ಬುದ್ಧನಾಗಿ, ಮೈತ್ರಿ ಬುದ್ಧನಾಗಿ ಹೇಳ್ತಾ ಇದ್ದರು. ಸೊ ಹೀಗೆ ನಮಗೆ 7 ಚಕ್ರಗಳು ನಮಗೆ ನಮ್ಮ ದೇಹದಲ್ಲಿರುತ್ತೆ. ಈ ಪ್ರಮುಖ ಚಕ್ರಗಳ ಅವಲೋಕನ ತಗೊಳ್ಳೋದಾದರೆ ಮೂಲ ಚಕ್ರ ಅಂತಂದರೆ ನಮಗೆ ಬೆನ್ನುಮೂಳೆ ಆಧಾರ ನಮಗೆ. ಯಾಕೆಂದರೆ ಮೆದುಳಿನಿಂದ ಬೆಳೆದಿರುವಂತಹ ಒಂದು ಬೆನ್ನಿನ ಮೂಳೆ ಅಂದರೆ ಒಂದು ನರಮಂಡಲ, ನಾವು ಕೂತ್ಕೊಳ್ಳೋ ಜಾಗ ಕೋಸಿಕ್ಸ್ವರೆಗೂ ಬೆಳೆದಿರುತ್ತೆ. ಕೋಸಿಕ್ಸ್ ಅನ್ನುವಂಥದ್ದು ಕೊನೆ ಮೂಳೆ, ಆ ಬೆನ್ನಿನ ಕೊನೆ ಮೂಳೆ ಆಗಿರುತ್ತೆ. ಅಲ್ಲಿವರೆಗೂ ನರಮಂಡಲ ಹಬ್ಬಿರುತ್ತೆ. ಅಲ್ಲಿ ಒಂದೊಂದು ನರನೂ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಹಂಚಿ ಹೋಗಿರುತ್ತೆ. ಆ ಒಂದು ಬೆನ್ನು ಮೂಳೆಗೆ ಬೇಕಾಗಿರುವಂತಹ ಶಕ್ತಿ ತುಂಬಬೇಕು ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗಿರಬೇಕು. ಅದಕ್ಕೆ ಮೂಲಾಧಾರ ಚಕ್ರ ಅಂದರೆ ನಾವು ಕೂತ್ಕೊಳ್ಳೋ ಅಂತಹ ಜಾಗ. ಒಬ್ಬ ಮನುಷ್ಯ ನೆನ್ನೆ ಹೇಳಿದ್ದೆ, ಮುಂಚೆ ಅಧಮನಾಗಿ ಪ್ರಾಣಿಯಿಂದ ಅಧಮನಾಗ್ತಾನೆ, ಅಧಮನಿಂದ ಉತ್ತಮನಾಗ್ತಾನೆ, ಮಧ್ಯಮನಾಗ್ತಾನೆ, ಮಧ್ಯಮನಿಂದ ಉತ್ತಮನಾಗ್ತಾನೆ, ಆಗಲೇ ಅವನು ಜ್ಞಾನೋದಯ ಪಡೆಯೋದು ಅಂತ. ಆ ಥರ ಅದಕ್ಕೆ ಕುಂಡಲಿನಿ ಜಾಗೃತ ಅಂತ ಹೇಳ್ತಾರೆ. ಈ ಒಂದು ಸ್ಥಿತಿ ಏನು ನಡೀತಾ ಇರುತ್ತೋ ಅದಕ್ಕೆ ಮೂಲವಾಗಿ ಮೂಲಾಧಾರ ಚಕ್ರ ನಮಗೆ ಬೇಕೇ ಬೇಕು. ಅದು ಮೂಲಚಕ್ರ ಅಥವಾ ನಮ್ಮ ಭೂಮಿಯಲ್ಲಿ ಏನು ನಾವು ಶಕ್ತಿ ಇದೆಯೋ ಆ ಶಕ್ತಿ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಮ ದೇಹಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕೆ ರೂಟ್ ಚಕ್ರ ಅಥವಾ ಬೇಸ್ ಚಕ್ರ ಅಂತ ಕರೀತಾರೆ. ಅದು ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಇದೇ ಥರ ಅದರ ಮೇಲಿನ ಚಕ್ರ ಅಂದರೆ ನಮ್ಮ ಒಂದು ಸ್ಯಾಕ್ರಲ್ ಚಕ್ರ ಅಥವಾ ಸೆಕ್ಸ್ ಚಕ್ರ ಅಂದರೆ ಸೃಷ್ಟಿಯ ಚಕ್ರ ಅಂತಲೂ ಕರಿಬೋದು. ವಂಶಾಭಿವೃದ್ಧಿಗೆ ಬೇಕಾಗಿರುವಂಥ ಒಂದು ಲೈಂಗಿಕ ಕ್ರಿಯೆಗೆ ಸಹಾಯ ಮಾಡೋವಂಥ ಒಂದು ಚಕ್ರ ಅಂದರೆ ಹೊಕ್ಕಳು ಕೆಳಗಿರುತ್ತೆ. ಅದಕ್ಕೆ ಸ್ಯಾಕ್ರಲ್ ಚಕ್ರ. ಅದು ಫ್ರಂಟಲ್ಲೂ ಇರುತ್ತೆ, ನಮ್ಮ ಬೆನ್ಗಡೆನೂ ಇರುತ್ತೆ. ಫ್ರಂಟಲ್ಲಿರೋ ಚಕ್ರ ಪ್ಲ್ಯಾನ್ ಮಾಡುತ್ತೆ, ಹಿಂದ್ಗಡೆ ಚಕ್ರ ಇಂಪ್ಲಿಮೆಂಟ್ ಮಾಡುತ್ತೆ. ಆ ಥರ ಅದು ಕಿತ್ತಳೆ ಬಣ್ಣದಿಂದ ಕೂಡಿರುತ್ತೆ. ಸೆಕ್ಸ್ ಚಕ್ರ ಅಂತ ಕರೀತಾರೆ ಅದನ್ನು. ಸ್ಯಾಕ್ರಲ್ ಚಕ್ರ. ಸ್ಯಾಕ್ರಮ್ ಅಂದರೆ ಏನು ಅಂದರೆ ನಮ್ಮ ಸೊಂಟಕ್ಕೆ ಬೆಲ್ಟ್ ಕಟ್ತೀವಲ್ಲ ಅಥವಾ ಹೆಣ್ಮಕ್ಳು ಲಾಡಿ ಕಟ್ತಾರಲ್ಲ ಅದೇ ಜಾಗ, ದಟ್ ಈಸ್ ಕಾಲ್ಡ್ ಸ್ಯಾಕ್ರಮ್ ಅಂತ ನಮ್ಮ ಒಂದು ವರ್ಟಿಬ್ರಲ್ ಕಾಲಮಲ್ಲಿರುವಂತಹ ಒಂದು ಹೆಸರು. ಸೊ ಇದರ ಮೇಲೆ ನಮ್ಮ ಒಂದು ಹೃದಯದ ಕೆಳಭಾಗದಲ್ಲಿ ಇದೊಂದು ಜಾಗ, ನಮಗೆ ಒಂದು ಗುಂಡಿ ಸಿಗುತ್ತೆ. ನಮಗೆ ಇಲ್ಲೊಂದು ಮೂಳೆ ಇದೆ ಎದೆಯಲ್ಲಿ, ಅದರ ಕೆಳಗಡೆ ಹಿಂಗೆ ಮುಟ್ಕೊಳ್ಳಿ ಒಂದು ಗುಂಡಿ ಸಿಗುತ್ತೆ. ಆ ಗುಂಡಿ ಇರುವಂಥ ಜಾಗನೇ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಪ್ಲೆಕ್ಸಸ್ ಅಂದರೆ ಏನು ಅಂದರೆ ಕೋಟಿ ನರಗಳು ಒಟ್ಟಿಗೆ ಒಂದು ಕಡೆ ಬಂದು ಜಾಯಿನ್ ಆಗುತ್ತೆ. ಒಂದು ದಟ್ ಈಸ್ ಕಾಲ್ಡ್ ದಿ ಜಂಕ್ಷನ್ ಪಾಯಿಂಟ್ ಅಂತಾರೆ. ಆ ಒಂದು ಸೋಲಾರ್ ಪ್ಲೆಕ್ಸಸ್ ಅನ್ನೋದು 2ನೇ ಬ್ರೈನ್ ಅಂತ ಕರೀತಾರೆ. ಸೊ ಈ ಮೆದುಳಿನ 2ನೇ ಕೆಲಸ ಮಾಡೋದು ಯಾವುದು ಅಂದರೆ ನಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್. ಅದಕ್ಕೆ ಸೂರ್ಯನಾಡಿ. ಯಾಕೆಂದರೆ ಪ್ರಪಂಚ ನಡಿಬೇಕು ಅಂದರೆ ಸೂರ್ಯ ಬೇಕು. ಅದಕ್ಕೋಸ್ಕರ ಇದು ಸೌರ ಸ್ಥಿತಿ ಇರುತ್ತೆ. ಇದಕ್ಕೆ ಸೂರ್ಯನಾಡಿ, ಸೋಲಾರ್ ಪ್ಲೆಕ್ಸಸ್. ಸೋಲಾರ್ ಅಂದರೆ ಸೂರ್ಯ. ಇದು ಕಿತ್ತಳೆ ಬಣ್ಣದಿಂದ ಏನು ಬಂದಿದೆ ಕೆಳಗಡೆ, ಅದರ ಒಂದು ಶಕ್ತಿನ ಮೇಲಕ್ಕೆ ರವಾನೆ ಮಾಡೋ ಒಂದು ಶಕ್ತಿ ಇರುತ್ತೆ. ಮೇಲಿಂದ ಕೆಳಗೆ ಹೋಗುತ್ತೆ, ಕೆಳಗಿಂದ ಮೇಲಕ್ಕೂ ಬರುತ್ತೆ. ಮೇಲಿಂದ ಕೆಳಗೆ ಹೋಗೋದು ಪಾಸಿಟಿವ್ ಎನರ್ಜಿ, ಕೆಳಗಿಂದ ಮೇಲಕ್ಕೆ ಬರೋದು ನೆಗೆಟಿವ್ ಎನರ್ಜಿ. ಸೊ ಅದರಿಂದ ಸೆಕ್ಸ್ ವಿಲ್ ಕ್ರಿಯೇಟ್ ಡ್ಯಾಮೇಜಸ್ ಟು ಅವರ್ ಬಾಡಿ. ಯಾಕೆ ಅಂದರೆ
ನಮ್ಮನ್ನು ಅದೋ ದಿಕ್ಕಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ನೆನ್ನೆ ಹೇಳಿದ್ದೆ ಆ ಒಂದು ಮಾನವನ ದೇಹ ಅನ್ನೋದ್ರೊಳಗೆ ಏನು ಅಂದರೆ, ಒಬ್ಬ ಮನುಷ್ಯ ಸೆಕ್ಸ್ ಕಡೆಗೆ ವಾಲ್ಬಿಡ್ತಾನೆ 12 ವರ್ಷ ಆದಮೇಲೆ. ಆ ಸೆಕ್ಸ್ ಕಡೆಗೆ ವಾಲೋದನ್ನು ತಪ್ಪಿಸ್ಬೇಕು ಅಂತಂದರೆ ಅದಕ್ಕೆ ನಾವು ಈ ಸೋಲಾರ್ ಪ್ಲೆಕ್ಸಸ್ನ ಚೆನ್ನಾಗಿಟ್ಕೋಬೇಕು. ಈ ಸೋಲಾರ್ ಪ್ಲೆಕ್ಸಸ್ನ ಚೆನ್ನಾಗಿಟ್ಕೊಂಡ್ರೆ ನಮಗೆ ಯಾವ ಕಾರಣಕ್ಕೂ ತಪ್ಪು ದಾರಿಗೆ ಹೋಗೋಕ್ಕಾಗೋಲ್ಲ. ಸೊ ಇದೇ ಥರನೇ ಹೃದಯ ಚಕ್ರ ಎದೆ ಭಾಗದಲ್ಲಿ ಇರುತ್ತೆ. ಅದು ಹಸಿರು ಬಣ್ಣವಾಗಿ ಕೂತಿರುತ್ತೆ. ಅದು ಭಯ ಮತ್ತು ನಂಬಿಕೆ ಎರಡಕ್ಕೆ ಸೀಮಿತವಾದದ್ದು. ನಾವು ಭಯ ಆಯಿತು ಅಂದರೆ ಕಾಯಿಲೆಗಳು ಬರುತ್ತೆ, ನಂಬಿಕೆ ಇದೆ ಅಂದರೆ ಕಾಯಿಲೆಗಳು ಹೋಗುತ್ತೆ. ನೋಡಿ, ಇಷ್ಟೇ ನಮ್ಮ ಹೃದಯ ಚಕ್ರ ಮಾಡೋದು. ಭಯ ಹೋಯಿತು ಅಂದರೆ ಒಂದು ಸತಿ ದೇವರು ಬಂದಂತೆ ಎದುರಿಗೆ, ನಿಂಗೆ ಏನಪ್ಪ ವರ ಬೇಕು ಅಂದರೆ, ನಂಗೆ ತುಂಬ ಭಯ ಅನ್ನಂತೆ ಮನುಷ್ಯ. ಭಯ ಅಂದರೆ ನೀನು, ಭಯ ಅಂದರೆ ಮನುಷ್ಯ, ನಾನು ಧೈರ್ಯ ಅಂದರೆ ನಾನು, ಧೈರ್ಯ ಬೇಕು ಅಂದರೆ ನನ್ನನ್ನು ಕರಿ, ಭಯ ಅಂದರೆ ನೀನಾಗಿರು, ಮನುಷ್ಯನಾಗಿರೋ, ನಾನು ಭಯ ಅಲ್ಲ, ನಾನು ಕೇವಲ ನಂಬಿಕೆ ಅಂತ ಹೇಳಿದ್ನಂತೆ ದೇವರು. ಆಗಲಿಂದ ಭಗವಂತನ ಹತ್ರ ನಾನು ಬರೀ ನಂಬಿಕೆ ಕೇಳ್ತೀನಿ. ನಂಬಿಕೆ ಅಂದರೆ ಏನು? ಧ್ಯಾನದಿಂದ ನಮಗೆ ನಂಬಿಕೆ ಬರುತ್ತೆ. ನನಗೆ ಯಾವುದೇ ಔಷಧಿಯಿಂದ ವಾಸಿ ಆಗಲಿಲ್ಲ, ಆದರೆ ನನಗೆ ಧ್ಯಾನದಿಂದ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ನಾನು ಪಡೆದ್ರೆ, ದಟ್ ವಿಲ್ ಆಟೋಮೆಟಿಕಲಿ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನಗೆ ಗೊತ್ತಿಲ್ದಂಗೆ ಇನ್ನು ಕಾಯಿಲೆ ವಾಸಿ ಆಗುತ್ತೆ ಅಂತ ನಮ್ಮ ಪುತ್ರಿ ಸರ್ ಹೇಳ್ತಾಯಿದ್ರು. ಇಲ್ಲಿ ಗಂಟಲಿನ ಹತ್ತಿರ ಒಂದು ಚಕ್ರ ಇದೆ. ಇಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಥೈರಾಯ್ಡ್ ವ್ಯತ್ಯಾಸ ಆಗುತ್ತೆ. ನೋಡಿ, ಅದ್ಭುತವಾದಂತಹ ಒಂದು ಜಾಗ ಅಂದರೆ ಕುತ್ತಿಗೆ. ಯಾಕೆ ಅಂತ ಕೇಳಿದ್ರೆ, ಅನಬಾಲಿಸಮ್, ಮೆಟಬಾಲಿಸಮ್, ಕೆಟಬಾಲಿಸಮ್ ಅಂತ 3 ಕಾರ್ಯಕ್ರಮಗಳು ನಡೆಯುತ್ತಿಲ್ಲಿ. ನಾವು ತಿಂದಂಥ ಆಹಾರ ರಕ್ತ ಆಗಬೇಕು ಅಂತ ಅಂದರೆ ಈ ಜಾಗ ಸರಿ ಇರಬೇಕು. ಅದನ್ನು ಯಾವುದು ಕಂಟ್ರೋಲ್ ಮಾಡೋದು? ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಸರಿ ಇಲ್ಲ ಅಂದರೆ ಎಲ್ಲ ಕಾಯಿಲೆ ಬರುತ್ತೆ ನಮ್ಮ ದೇಹದಲ್ಲಿ. ಈ ಥೈರಾಯ್ಡ್ ಅನ್ನುವಂತಹ ಒಂದು ಚೋದಕ ಅಲ್ಲೇನು ಉತ್ಪತ್ತಿ ಆಗುತ್ತೆ? ಥೈರಾಕ್ಸಿನ್ ಹಾರ್ಮೋನು. ಆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗಬೇಕಾದ್ರೆ ಈ ಒಂದು ವಿಶುದ್ಧ ಚಕ್ರ ಅದ್ಭುತವಾಗಿರಬೇಕು. ವಿಶುದ್ಧ ಚಕ್ರಕ್ಕೆ ನಾವು ಅನಾಹತದವರೆಗೂ ಬೆಳೆದಿರ್ತೀವಿ ಧ್ಯಾನ ಅಂದರೆ. ಅದಕ್ಕೆ ಮುಂಚೆ ನಾವು ಧ್ಯಾನನೇ ಮಾಡಲ್ಲ. ಯಾರು ಅನಾಹತ ಚಕ್ರಕ್ಕೆ ತಲುಪಿರ್ತಾರೋ ಅವರು ಧ್ಯಾನ ಶುರು ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ವಿಶುದ್ಧ ಚಕ್ರದವರೆಗೂ ಹೋಗಿದ್ದಾರೆ ಅಂದರೆ ಅವರು ಜ್ಞಾನೋದಯದ ಕಡೆಗೆ ಗಮನ ಹೋಗ್ತಾ ಇರುತ್ತೆ. ಸೊ ಇಂಥ ಒಂದು ಅದ್ಭುತವಾದಂಥದ್ದು ನಮ್ಮ ಗಂಟಲಿನ ಜಾಗದಲ್ಲಿರುತ್ತೆ. ನೀಲಿ ಬಣ್ಣದ ಚಕ್ರ ಅದು. ಅದನ್ನು ಸರಿ ಮಾಡಿ ನಮಗೆಲ್ಲ ಥೈರಾಯ್ಡ್ ಅಂತ ಥೈರಾಕ್ಸಿನ್ ಹಾರ್ಮೋನ್ TSH ಟೆಸ್ಟ್ ಮಾಡಿಸಿದ್ದೆ, ತೊಗೊಂಡಿದ್ದೆ. ಅದು ಭೌತಿಕ ಶರೀರದಲ್ಲಿರೋ ಅದು ಗ್ಲ್ಯಾಂಡ್ ಆಗಿರುತ್ತೆ. ಆದರೆ ಆ ಚಕ್ರ ವ್ಯತ್ಯಾಸ ಆಗಿರುತ್ತೆ. ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಅಲ್ಲಿರೋದು ಯಾವುದು? ದಟ್ ಈಸ್ ಕಾಲ್ಡ್ ದಿ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರನ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು? ಯಾವಾಗಲೂ ಧ್ಯಾನ ಮಾಡಬೇಕು. ಸೊ ಹೀಗೆ ಅದಾದಮೇಲೆ ನಮ್ಮ 2 ಹುಬ್ಬಿನ ನಡುವೆ ಇರೋದು 3ನೇ ಕಣ್ಣು ಅಥವಾ ಥರ್ಡ್ ಐ ಅಂತ ಕರೀತಾರೆ, ಆಜ್ಞಾಚಕ್ರ ಅಂತ ಕರೀತಾರೆ. ಈ ಒಂದು ಚಕ್ರ ಯಾವಾಗಲೂ ಇಂಡಿಗೋ ಬಣ್ಣ. ಇಂಡಿಗೋ ಅಂದರೆ ಡಾರ್ಕ್ ಬ್ಲೂ ಕಲರ್ ಚಕ್ರ. ಇದು ನಮ್ಮ ಸೃಷ್ಟಿಗೆ, ನಮ್ಮ ಒಂದು ಜಾಣ್ಮೆಗೆ, ನಮ್ಮ ಒಂದು ಬೆಳವಣಿಗೆಗೆ, ನಮ್ಮ ಒಂದು ಬುದ್ಧಿವಂತಿಕೆಗೆ, ನಮ್ಮ ಒಂದು ಉನ್ನತಿಗೆ ಕಾರಣ ಆಗುವಂಥದ್ದು. ಎಲ್ಲರೂ ಧ್ಯಾನ ಮಾಡಿ ಆಜ್ಞಾಚಕ್ರದವರೆಗೂ ಬಂದು ತಲುಪ್ಕೋತೀವಿ. ಅಲ್ಲಿಂದ ಮುಂದಕ್ಕೆ ಸಹಸ್ರಾರ ಚಕ್ರ ಕೇವಲ ಒಂದು 8 ಇಂಚಸ್ ಇರ್ಬೋದು. ಆ 8 ಇಂಚ್ ತಲುಪೋಕ್ಕೆ ಒಂದು 30 ಲಕ್ಷ ಜನ್ಮ ಬೇಕು ಅಂತ ಹೇಳ್ತಾರೆ. ಅಷ್ಟು ಕಷ್ಟಪಡಬೇಕಾಗತ್ತೆ ಇಲ್ಲಿಗೆ ತಲುಪೋಕ್ಕೆ. ಆ ದೃಷ್ಟಿಯಿಂದ ಧ್ಯಾನ ಮಾಡಿದ್ರೆ ಇದೇ ಕೊನೆ ಜನ್ಮ ಆಗುತ್ತೆ ಅಂತ ನಮ್ಮ ಪತ್ರಿಜಿ ಸರ್ ಹೇಳ್ತಿದ್ರು. ಅದರಿಂದ ಧ್ಯಾನ ಮಾಡಿ, ಧ್ಯಾನದಿಂದ ನಾವು ಉನ್ನತಿ ಪಡಿಬೋದು ಅಂತ. ಈ ಥರ ನಮ್ಮ ದೇಹದಲ್ಲಿರುವಂಥ 7 ಚಕ್ರಗಳ ರಹಸ್ಯ ಈ ಥರ ಇರುತ್ತೆ. ಸೊ ಇದ್ರ ಜೊತೆಗೆ 72,000 ನಾಡಿ ಇರುತ್ತೆ ನಮಗೆ. ಆ 72,000 ನಾಡಿ ಏನಿದೆಯೋ ಅದು ನಮ್ಮ ದೇಹದೊಳಗಡೆ ಹೇಗೆ ರಕ್ತನಾಳಗಳು ಹರಡಿದೆಯೋ ಅದೇ ಥರ ಈ ಎನರ್ಜಿ ಚಾನಲ್ಸ್ ಅಂತ ನಮ್ಮ ದೇಹದೊಳಗಡೆ ತಲೆಯಿಂದ ಕಾಲ್ವರೆಗೂ ಹರಡಿದೆ. ಅದಕ್ಕೆ ಅಕ್ಕು ಪ್ರೆಷರ್ ಅಂತ ಕರೀತಾರೆ, ಅಕ್ಕು ಚಾನಲ್ಸ್ ಅಂತ ಕರೀತಾರೆ. ಆ ಒಂದು ಅಕ್ಕು ಚಾನಲ್ಸ್ ಅನ್ನೋ ಒಂದು ವಿಚಾರ ತೊಗೊಂಡ್ರೆ ಅದೇ ದೊಡ್ಡ ವಿಜ್ಞಾನ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದರೆ ನಿಮಗೆ ಜೀವನ ಸಾಲೋದಿಲ್ಲ. ಇದನ್ನು ಚೈನಾ ದೇಶದವರು ಅದ್ಭುತವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಉನ್ನತಿ ಪಡೆದಿದ್ದಾರೆ. ಅದರಿಂದಲೇ ನಮ್ಮ ದೇಶಕ್ಕೆ ಇದನ್ನು ಹುಟ್ಟಿಸಿದವರು ಯಾರು? ಸುಶ್ರುತ ಸಂಹಿತೆ, ನಮ್ಮ ದೇಹದ ಋಷಿಮುನಿಗಳು. ಆದರೆ ಅದನ್ನು ಬೆಳೆಸಿ ಆಳವಾದಂಥ ವಿಜ್ಞಾನನ ಹುಡುಕಿದವರು ಚೈನಾ ದೇಶದವರು. ಈಗ ನಮ್ಮ ಒಂದು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಕೊನೆಯದಾದಂತಹ ಸಹಸ್ರಾರ ಚಕ್ರ, ಸಹಸ್ರ ದಳಕಮಲ ಅಂತ ಕರೀತಾರೆ.
ಈ ಒಂದು ಚಕ್ರಕ್ಕೆ ನಾವು ತಲುಪೋದೇ ಕಷ್ಟ. ಆ ಒಂದು ಚಕ್ರಕ್ಕೆ ತಲುಪಿದ್ದೇ ಆದರೆ ನಾವು ಏನೊಂದು ಸಾಧನೆ ಮಾಡಬೇಕಾದ್ರೆ ಅದನ್ನು ಸಾಧನೆ ಮಾಡ್ತೀವಿ. ಏನದು? ಆನಂದ. ಆನಂದ ಅಂದರೆ ಏನು? ಎಕ್ಸ್ಟೆಸಿ. ಆ ಎಕ್ಸ್ಟೆಸಿ ಅನ್ನೋದು ಎಲ್ಲೂ ಸಿಗೋಲ್ಲ, ಆ ಧ್ಯಾನದಿಂದ ಸಿಗುತ್ತೆ. ಕುಂಡಲಿನಿ ಜಾಗೃತೆಯ ಅವಸ್ಥೆಗೆ ಹೋದಾಗ ನಮ್ಗೆ ಆ ಎಕ್ಸ್ಟೆಸಿ ಸಿಗುತ್ತೆ. ಆ ಒಂದು ಆನಂದ ಸ್ಥಿತಿನ ಸಿಕ್ಕಿದಾಗ ನಾವು ಪರಬ್ರಹ್ಮನ ನೋಡ್ದಂಗಾಗತ್ತೆ. ನಮ್ಮ ಸೃಷ್ಟಿಯ ಮೂಲ ಗೊತ್ತಾಗತ್ತೆ. ನಾನು ಯಾರು, ನಾನೆಲ್ಲಿಂದ ಬಂದೆ, ನಾನು ಏನಕ್ಕೋಸ್ಕರ ಬಂದೆ, ನನ್ನ ಹುಟ್ಟಿನ ಉದ್ದೇಶ ಏನು, ಇದೆಲ್ಲ ತಿಳಿಯೋಕ್ಕೆ ಶುರು ಆಗುತ್ತೆ. ಅದೇ ಕೊನೆ ಜನ್ಮ ಆಗುತ್ತೆ. ಸೊ ಈ ಥರ ನಾವು ನಾನಾ ರೀತಿ ಒಳಗಡೆ ನಾವು ನಿಮಗೆ ಈ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಇಲ್ಲಿ ಬೇಕಾದಷ್ಟು ಚಿತ್ರಗಳ ಮೂಲಕ ನಿಮಗೆ ಮಾಹಿತಿ ಕೊಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳಿ. ಇದ್ರ ಬಗ್ಗೆ ನೀವು ಹೆಚ್ಚು ವಿಚಾರ ತಿಳ್ಕೊಳ್ಳಿ. ಕೊನೆಯದಾಗಿ ಈ ಚಕ್ರಗಳ ಮೂಲಕ ಈ ಒಂದು ಎನರ್ಜಿ ಧ್ಯಾನ ಮಾಡಿದಾಗ ಸಹಸ್ರಾರು ಚಕ್ರಕ್ಕೆ ಎನರ್ಜಿ ಬರುತ್ತೆ, ಅಂದರೆ ವಿಶ್ವಶಕ್ತಿ ಬರುತ್ತೆ. ಆ ವಿಶ್ವಶಕ್ತಿ ಯಾವಾಗ ಬರೋದು? ಆಲೋಚನಾ ರಹಿತ ಸ್ಥಿತಿ ನಾವು ತಲುಪಿದಾಗ, ಥಾಟ್ಲೆಸ್ ಸ್ಟೇಟಿಗೆ ತಲುಪಿದಾಗ. ಯಾವಾಗ ನಾವು ಥಾಟ್ಲೆಸ್ ಸ್ಟೇಟಿಗೆ ತಲುಪ್ತೀವೋ ಆ ತಕ್ಷಣದಲ್ಲಿ ಏನಾಗುತ್ತೆ? ಚಕ್ರದ ಒಳಗಡೆ ಎನರ್ಜಿ ಹೋಗಿ ಆ ಚಕ್ರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 4 ಟೈಮ್ಸ್, 1 ಟೈಮ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. 4 ಸತಿ ಪ್ರದಕ್ಷಿಣಾ ರೂಪದಲ್ಲಿ, 1 ಸತಿ ಅಪ್ರದಕ್ಷಿಣ ರೂಪದಲ್ಲಿ ಸುತ್ತಿದಾಗ ಏನೋ ಒಂದು ಕಾರ್ಯಕ್ರಮ ನಡೆಯುತ್ತೆ. ಏನದು? 4 ಸತಿ ಎನರ್ಜಿನ ಎಳ್ಕೊಳ್ಳುತ್ತೆ ಈ ಚಕ್ರ. 1 ಸತಿ ಅದರೊಳಗಿರೋಂಥ ದೋಷಗಳು, ನೆಗೆಟಿವ್ ಎನರ್ಜೀಸ್ನ ಆಚೆ ತಳ್ಳುತ್ತೆ, ಮೋಡದ ರೂಪದಲ್ಲಿ ಆಚೆ ಹೊಟ್ಟೋಗುತ್ತದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಏನಂತ ಕರೀತಾರೆ ಅಂದರೆ ದಿ ಎನರ್ಜಿ ಮೋಷನ್ ಅಂತ ಕರೀತಾರೆ. ಎನರ್ಜಿ ಮೋಷನ್ ಯಾವಾಗತ್ತೆ ಅಂದರೆ ಥಾಟ್ಲೆಸ್ ಸ್ಟೇಟಲ್ಲಿರುವಂಥ ವಿಶ್ವಶಕ್ತಿ ಆ ಚಕ್ರದ ಒಳಗಡೆ ಎಂಟ್ರಾದಾಗ ಏನಾಗುತ್ತದು? ಮೇಯ್ನಾಗಿ ಚಕ್ರದೊಳಗಡೆ ಪ್ರೋಸೆಸ್ ಆಗುತ್ತೆ. ಇದೇ 4 ಸತಿ ಸುತ್ತೋದು, 1 ಸತಿ ಸುತ್ತೋದೇ ಪ್ರೋಸೆಸ್ ಅಂತ ಕರೀತಾರೆ. ಆಗ ಭೌತಿಕ ಸ್ತರದಲ್ಲಿದ್ದಂಥ ವಿಶ್ವಶಕ್ತಿ ಈ ಒಂದು ಚಕ್ರದೊಳಗಡೆ ಹೋಗಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಚಕ್ರಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಸೆಕೆಂಡರಿ ಬೇಸಿಕ್ ಎನರ್ಜಿ, ಸೆಕೆಂಡರಿ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಅದೇನೋ ಈ ಒಂದು ಚಕ್ರದಲ್ಲಿ ಬದಲಾವಣೆ ಆಗಿ 2ನೇ ಚಕ್ರಕ್ಕೆ ಹೋಗುವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ ಆ ಕಾಸ್ಮಿಕ್ ಎನರ್ಜಿ. ಅಲ್ಲಿ ಹೋಗೋಕ್ಕೆ ಮುಂಚೆ ಎಲ್ಲಿಗೆ ಹೊಟ್ಟೋಗುತ್ತದು? ಸೀದಾ ನಮ್ಮ 72,000 ನಾಡಿಗಳನ್ನು ತಲುಪುತ್ತೆ, ಅದನ್ನು ಮುಟ್ಟುತ್ತದು. ಅದೆಲ್ಲಿದೆ? ನಮ್ಮ ಒಂದು ಕಂಪನಾ ಶರೀರ 2ನೇ ಶರೀರದಲ್ಲಿದೆ. ದಟ್ ಈಸ್ ಕಾಲ್ಡ್ ಎಥರಲ್ ಬಾಡಿ. ಆ ಎಥರಲ್ ಬಾಡಿ ಒಳಗಡೆ ಹೋದ ತಕ್ಷಣ ಅಲ್ಲಿ ನಾಡಿಗಳಿಂದ, ನರಗಳ ಜೊತೆಯಲ್ಲಿರುತ್ತೆ ನಾಡಿಗಳು, ತಕ್ಷಣ ನರಗಳಿಗೆ ಅದರ ಒಂದು ಚೋದನೆ, ಅದರ ಒಂದು ಮೋಷನ್ ಸಿಗುತ್ತೆ. ಬರೀ ಓನ್ಲಿ ಬೈ ಸಮ್ ಸ್ಟಿಮ್ಯುಲಸ್ ಆ್ಯಂಡ್ ಇದು ಸ್ಟಿಮ್ಯುಲಸ್ ಗೊತ್ತಾಗುತ್ತೆ. ಸ್ಟಿಮ್ಯುಲಸ್ ಅಂದರೆ ಏನೋ ಒಂದು ಭಾವನೆ, ಒಂದು ಅನುಭವ ಯಾವುದಕ್ಕಾಗತ್ತೆ? ನರಗಳಿಗಾಗತ್ತೆ. ಏನೋ ಒಂದು ಶಕ್ತಿ ಬಂದಿದೆ ಅಂತ ತಕ್ಷಣ ನರ ತಗೊಂಡು ಏನು ಮಾಡುತ್ತೆ? ನಮ್ಮ ಮೆದುಳಿಗೆ ಕಳಿಸುತ್ತೆ. ನಮ್ಮ ಭೌತಿಕ ಶರೀರದಲ್ಲಿ ಇರೋದು ನರ ಭೌತಿಕ ಶರೀರಕ್ಕೆ ಸೇರಿರುತ್ತೆ. ಆ ಒಂದು ಮೆದುಳಿಗೆ ತಲುಪಿದ ತಕ್ಷಣ ಮೆದುಳಿಗೆ ಏನು ಅನಿಸುತ್ತೆ? ಎಮರ್ಜೆನ್ಸಿ. ತಕ್ಷಣ ಎಮರ್ಜೆನ್ಸಿ ಆದ್ದರಿಂದ ಆ ಚೋದಕಗಳು, ಈ ಒಂದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂಥ ಪೀನಿಯಲ್ ಗ್ಲ್ಯಾಂಡ್ ಹೇಳುತ್ತೆ, ಬೇಕಾದಂತಹ ಚೋದಕಗಳನ್ನು ಬಿಡುಗಡೆ ಮಾಡು ಅಂತ. ಅಂದ್ರೆ ಅರ್ಥ ಏನೋ? ರಾಸಾಯನಿಕಗಳನ್ನು ಬಿಡುಗಡೆ ಮಾಡು ಅಂತ ಹೇಳುತ್ತೆ. ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಎಂಡಾರ್ಫಿನ್, ಈ ಥರ ಬೇರೆ ಬೇರೆ ಚೋದಕಗಳನ್ನು ಬಿಡುಗಡೆ ಮಾಡುತ್ತೆ. ಆ ಚೋದಕಗಳು ಅದ್ಭುತವಾದಂಥ ಚೋದಕಗಳು, ವಾಸಿ ಮಾಡೋವಂಥದ್ದು, ಕಾಯಿಲೆ ವಾಸಿ ಮಾಡೋವಂಥದ್ದು. ತಕ್ಷಣ ನಮ್ಮ ರಕ್ತಕ್ಕೆ ಸುರಿಯುತ್ತದು. ರಕ್ತ ಎಲ್ಲಿ ಹೋಗುತ್ತೆ? ದೇಹದ ಎಲ್ಲ 14 ಅಂಗಾಂಗಗಳಲ್ಲಿ ಓಡಾಡ್ತಿರುತ್ತೆ. ಎಲ್ಲಿ ದೋಷ ಇರುತ್ತೋ ಅದನ್ನು ನಿವಾರಣೆ ಮಾಡುತ್ತೆ. ಹೇಗೆ ಕೆಲಸ ನಮ್ಮ ಧ್ಯಾನದಿಂದ ನಮಗೆ ಆರೋಗ್ಯ ಸಿಗುತ್ತೆ ಅಂತ ಖಂಡಿತವಾಗಲೂ ಭೌತಿಕವಾಗಿ ಯಾವ ಡಾಕ್ಟ್ರು, ಯಾವ ವಿಜ್ಞಾನವೂ ಕಂಡುಹಿಡಿದು ಹೇಳೋಕ್ಕಾಗಲ್ಲ. ಆದರೆ ಇದನ್ನು ನಮ್ಮ ಋಷಿ ಮುನಿಗಳು ನಮಗೆ ಹೇಳಿದ್ದಾರೆ. ಇದನ್ನು ಅವರೆಲ್ಲನೂ ಆಧ್ಯಾತ್ಮಿಕವಾಗಿ ಅವರ 3ನೇ ಕಣ್ಣಿಂದ ನೋಡಿ ಹೇಳಿರುವಂಥ ಅದ್ಭುತ ವಿಚಾರ ಆಗಿರುತ್ತೆ. ಈ ವಿಚಾರ ನಿಮಗೂ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಅದೃಷ್ಟಿಯಿಂದ ಇದಕ್ಕೆ ಫಿಸಿಕೋ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ವಿಶ್ವಶಕ್ತಿ ಏನು ನಮ್ಮ ಆಕಾಶದೊಳಗಡೆ ಇರುವಂಥ ವಿಶ್ವಶಕ್ತಿ
ಬ್ರಹ್ಮಾಂಡದಲ್ಲಿಂದ ನಮಗೆ ಬಂದು ಸಹಸ್ರಾರು ಚಕ್ರಕ್ಕೆ ಬಂದು ಅದರಿಂದ ಭೌತಿಕದಿಂದ ರಾಸಾಯನಿಕವಾಗಿ ಬದಲಾವಣೆ ಆಗಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ರಾಸಾಯನಿಕ ಗುಣಧರ್ಮನ ಬದಲು ಮಾಡಿ ನಮಗೆ ಬೇಕಾಗಿರುವಂಥ ಆರೋಗ್ಯನ ಕೊಡುತ್ತೆ, ಮಾನಸಿಕ ಪ್ರಶಾಂತತೆ ಸಿಗುತ್ತೆ, ಆಧ್ಯಾತ್ಮಿಕ ಉನ್ನತಿ ಸಿಗುತ್ತೆ. ಯಾವಾಗ ನಮಗೆ ದೇಹ ಆರೋಗ್ಯವಾಗಿರುತ್ತೋ ನಮಗೆ ಗೊತ್ತಿಲ್ಲದೆ ನಾವು ಆಧ್ಯಾತ್ಮದ ಕಡೆಗೆ ಹೊರಟೋಗ್ತೀವಿ. ಹಾಗೆ ನಾವು ಕುಂಡಲಿನಿ ಬೆಳೀತಾ ಹೋಗುತ್ತೆ. ಕೊನೆಗೆ ನಾವು ಆನಂದ ಪಡಿತೀವಿ. ಕೊನೆಗೆ ಇದೇ ಕೊನೆ ಜನ್ಮ ಆಗುತ್ತೆ. ಇದೇ ಒಂದು ಕಾರ್ಯಕ್ರಮ ನಾನು ಇವತ್ತಿನ ದಿವಸ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಇದ್ದಂತಹ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಸೊ ನಿಮಗೆ ಇದ್ರ ಬಗ್ಗೆ ಧ್ಯಾನದಿಂದ ಆರೋಗ್ಯ ಹೇಗೆ ಸಿಗುತ್ತೆ ಅಂತ ಹೇಳೋದ್ರ ಜೊತೆಗೆ ಆಧ್ಯಾತ್ಮನೂ ಹೇಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಅದನ್ನು ಅವಕಾಶ ಆಯಿತು. ಇದನ್ನು ಅವಕಾಶ ಕೊಟ್ಟಂಥ PCM ಬೆಂಗಳೂರು ಕನ್ನಡ ಸಂಸ್ಥೆಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.